ಮಾಸ್ಟರ್ಸ್, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಗುರುಗಳಾದಂತಹ ಡಾಕ್ಟರ್ ಶ್ರೀ ಬ್ರಹ್ಮಶ್ರೀ ಪಿತಾಮಹ ಪತ್ರಿ ಸರ್ಗೆ ರಾಜಮಾತೆಯಾದಂಥ ಸ್ವರ್ಣಮಾಲಾ ಅಮ್ಮನವರ ಪಾದಾಭಿವಂದನೆಗಳನ್ನು ತಿಳಿಸುತ್ತಾ, ಹಾಗೆ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಸರ್ ಆದಂತಹ ಲಕ್ಷ್ಮೀ ರಂಗನಾಥ್ ಸರ್ಗೂ ಸಹ ಅನಂತ ಧನ್ಯವಾದಗಳನ್ನು ತಿಳಿಸೋಣ. ಮಾಸ್ಟರ್ಸ್, ಪ್ರತಿದಿನವೂ ಒಂದು ಜ್ಞಾನಕ್ಕೆ ವಿಶೇಷವಾದ ಒಂದು ಮಾಹಿತಿಯನ್ನು ಪಡೆದುಕೊಳ್ಳುವುದಕ್ಕೆ, ಅತ್ಯುತ್ತಮವಾದಂತಹ ಮಾಹಿತಿಯನ್ನು ಪಡೆದುಕೊಳ್ಳೋದಕ್ಕೆ ಉತ್ತಮವಾದ ವೇದಿಕೆಯನ್ನು ಕಲ್ಪಿಸಿಕೊಟ್ಟಂತಹ ಲಕ್ಷ್ಮೀ ರಂಗನಾಥ್ ಸರ್ಗೂ ಸಹ ಅನಂತ ಧನ್ಯವಾದಗಳನ್ನು ತಿಳಿಸುತ್ತಾ, ಹಾಸ್ಟೆಲ್ ಮಾಸ್ಟರ್ಸ್ನ, ಪಿರಮಿಡ್ ಎಲ್ಲ ಮಾಸ್ಟರ್ಸ್ನ, ಕ್ರಾಫ್ಟ್ ಸರ್ಕಲ್ಸ್ನ, ಹಾಗೆ ಎಲ್ಲ ಹೈವರ್ಡ್ ಮಾಸ್ಟರ್ಸ್ನ ಈ ನಮ್ಮ ಧ್ಯಾನಕ್ಕೆ ಆಹ್ವಾನಿಸೋಣ. ಸುಖ ಸ್ಥಿರ ಆಸನದಲ್ಲಿ ಕುಳಿತುಕೊಳ್ಳೋಣ. ಆಯ್ತು. ನಮಸ್ತೆ ಮಾಸ್ಟರ್, ಎಲ್ಲರಿಗೂ ಶುಭ ಮಧ್ಯಾಹ್ನ. ಈಗ ನಾವು ಆನಾಪಾನಸತಿ ಧ್ಯಾನ ಮಾಡೋಣ. ನೀವು ಬೇಕಾದ್ರೆ ನಿಮ್ಮ ಗುರುಗಳನ್ನು, ಮಾತಾಪಿತರನ್ನು ಎಲ್ಲರನ್ನು ಆಹ್ವಾನಿಸಿ ಸಂಕಲ್ಪದೊಂದಿಗೆ ಒಂದು ಗ್ಲಾಸ್ ನೀರು ಸೇವಿಸಿ ಕುಳಿತುಕೊಳ್ಳಿ. ಆರಾಮಾಗಿ ಕುಳಿತುಕೊಳ್ಳಿ. ಬೆನ್ನು ನೇರವಾಗಿರಲಿ. ಕೆಳಗೆ ಕೂತ್ಕೊಳ್ಳೋರು ಸುಖಾಸನ, ಪದ್ಮಾಸನ, ವಜ್ರಾಸನ ಯಾವುದಾದ್ರೂ ಅನುಕೂಲಸ್ಥ ಆಸನದಲ್ಲಿ ಕೂತ್ಕೊಳ್ಳಿ. ಕುರ್ಚಿ ಮೇಲೆ ಕೂತ್ಕೊಳ್ಳೋರು ಕಾಲುಗಳನ್ನು ಕ್ರಾಸ್ ಮಾಡಿ ಬೆರಳುಗಳನ್ನು ಜೋಡಿಸಿ ಆರಾಮಾಗಿ ಕುಳಿತುಕೊಳ್ಳಿ. ಬೆನ್ನು ನೇರವಾಗಿರ್ಲಿ, ದೇಹ ಸಡಿಲವಾಗಿರ್ಲಿ ಮತ್ತು ಕಣ್ಣುಗಳನ್ನು ಸೌಮ್ಯವಾಗಿ ಮುಚ್ಚಿ. ಯಾವುದೇ ಮಂತ್ರ ಜಪಿಸುವ ಅಗತ್ಯ ಇಲ್ಲ. ಉಸಿರನ್ನು ನಿಯಂತ್ರಿಸುವ ಅಗತ್ಯನೂ ಇಲ್ಲ. ನಿಮ್ಮ ಗಮನವನ್ನು ಉಸಿರಿನ ಮೇಲೆ ಕೇಂದ್ರೀಕರಿಸಿ. ಉಸಿರು ಒಳಗೆ ಬರುತ್ತಿದೆ, ಉಸಿರು ಹೊರಗೆ ಹೋಗುತ್ತಿದೆ. ಅದನ್ನು ಕೇವಲ ಗಮನಿಸಿ. ಮನಸ್ಸಿನಲ್ಲಿ ನಿಧಾನವಾಗಿ ಹೇಳಿಕೊಳ್ಬಹುದು, ಉಸಿರು ಒಳಗೆ ಬರುತ್ತಿದೆ, ಉಸಿರು ಹೊರಗೆ ಹೋಗುತ್ತಿದೆ. ಇನ್ಹೇಲ್, ಎಕ್ಸೇಲ್. ಉಸಿರಿನ ಸ್ಪರ್ಶವನ್ನು ಅನುಭವಿಸಿ. ಮೂಗಿನ ತುದಿಯಲ್ಲಿ ಅಥವಾ ಮೇಲ್ತುಟಿಯ ಬಳಿ ಉಸಿರು ಸ್ಪರ್ಶಿಸುವ ಸ್ಥಳವನ್ನು ಗಮನಿಸಿ. ತಂಪಾದ ಗಾಳಿ ಒಳಗೆ ಬರುತ್ತಿದೆ, ಸ್ವಲ್ಪ ಬೆಚ್ಚಗಿನ ಗಾಳಿ ಹೊರಗೆ ಹೋಗ್ತಿದೆ. ಯಾವುದನ್ನು ಬದಲಾಯಿಸಬೇಡಿ, ಕೇವಲ ಸಾಕ್ಷಿಯಾಗಿ ಗಮನಿಸಿ. ಆಲೋಚನೆಗಳು ಬರಬಹುದು. ನಿನ್ನೆಗಿನ ಘಟನೆಗಳು, ನಾಳೆ ಯೋಜನೆಗಳು, ವಿವಿಧ ನೆನಪುಗಳು ಅವು ಬಂದರೆ ಬೇಸರ ಪಡಬೇಡಿ. ಅವನ್ನು ಗಮನಿಸಿ ಮತ್ತು ಮೃದುವಾಗಿ ಉಸಿರಿನತ್ತ ಮರಳಿ ಬನ್ನಿ. ಉಸಿರು ನಿಧಾನವಾದಂತೆ ಮನಸ್ಸು ಶಾಂತವಾಗುತ್ತೆ ಮಾಸ್ಟರ್ಸ್. ಅದರಿಂದ ಏನನ್ನು ಸಾಧಿಸಲು ಪ್ರಯತ್ನಿಸಬೇಡಿ. ಕೇವಲ ಸಾಕ್ಷೀಭಾವದಲ್ಲಿ ಈ ಕ್ಷಣದಲ್ಲಿ ಇರಿ. ಉಸಿರು ನಿಮ್ಮ ಗುರು, ಜಾಗೃತಿ ನಿಮ್ಮ ಮಾರ್ಗ, ಸಾಕ್ಷಿಭಾವ ನಿಮ್ಮ ಧ್ಯಾನ. ಈಗ ನಾವು 30 ನಿಮಿಷ ಮೌನ ಧ್ಯಾನ ಮಾಡೋಣ ಮಾಸ್ಟರ್ಸ್.
ಮಾಸ್ಟರ್ಸ್ ಇನ್ನು 5 ನಿಮಿಷಗಳ ಕಾಲ ಮೌನವಾದ ಆಳವಾದ ಧ್ಯಾನದಲ್ಲಿ ಮುಂದುವರಿಯಿರಿ ಮಾಸ್ಟರ್ಸ್. ಎರಡು ನಿಮಿಷ. ಮಾಸ್ಟರ್ಸ್, ಇನ್ನು 1 ನಿಮಿಷ ಇದೆ. ಎಲ್ಲರೂ ಸಹಜವಾದ ದೇಹ ಸ್ಥಿತಿಗೆ ಬನ್ನಿ. ನಿಧಾನವಾಗಿ ನಿಮ್ಮ ಮುದ್ರೆಗಳನ್ನು ಬಿಡಿಸಿಕೊಳ್ಳಿ. ಒಂದು ಆಳವಾದ ಉಸಿರು ತೆಗೆದುಕೊಂಡು
ನಿಮ್ಮ ಎರಡು ಹಸ್ತಗಳನ್ನು ಪಿರಮಿಡ್ ಶೇಪ್ ಅಲ್ಲಿ ನಿಮ್ಮ ಕಣ್ಣುಗಳ ಮೇಲಿಡಿ. ಐದು ಸೆಕೆಂಡ್ಗಳ ಕಾಲ. 5, 4, 3, 2, 1. ಈಗ ಮುಗುಳ್ನಗೆಯೊಂದಿಗೆ ಒಂದು ಕೃತಜ್ಞತೆಯ ಭಾವದಿಂದ ಕಣ್ಣುಗಳನ್ನು ತೆಗೆದು ನಿಮ್ಮ ಹಸ್ತಗಳನ್ನು ನೋಡಿ. ಎಲ್ಲರಿಗೂ, ಎಲ್ಲ ಗುರುಗಳಿಗೂ, ಪ್ರಕೃತಿ ಮಾತೆಗೂ, ನಮ್ಮ ಹೆತ್ತವರಿಗೂ ಚಪ್ಪಾಳೆಯೊಂದಿಗೆ ಕೃತಜ್ಞತೆಗಳನ್ನು ಸಲ್ಲಿಸೋಣ ಮಾಸ್ಟರ್. ಧನ್ಯವಾದಗಳು, ಧನ್ಯವಾದಗಳು, ಧನ್ಯವಾದ. ಎಸ್ ಮಾ, ಅದ್ಭುತವಾದಂಥ ಮೌನ ಧ್ಯಾನವನ್ನು ಮಾಡಿಕೊಂಡು ಬಂದಂಥ ನಮ್ಮೆಲ್ಲರ ಪ್ರೀತಿಯ ಮಾಸ್ಟರ್ಗೆ ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಮೊಗದೊಮ್ಮೆ ಸ್ವಾಗತ. ವೇದವತಿಯಮ್ಮ, ಇವತ್ತು ವಿಶೇಷ ಸಂಚಿಕೆ ಇರೋದ್ರಿಂದ ಎಲ್ಲರದು ಅನಿಸಿಕೆ ತೆಗೆದುಕೊಳ್ಳಿ. ಮತ್ತು ಹಾಡು ಕಥೆಗಳು ಎಲ್ಲ ವೇದಿಕೆಯಲ್ಲಿ ವಿಶೇಷವಾಗಿ ನಡೀತಾನೆ ಇದೆ ಮಹಾವತಾರ್ ಫೌಂಡೇಶನಲ್ಲಿ. ಹಾಗಾಗಿ ಇವತ್ತು ಮಧ್ಯಾಹ್ನ 3 ಗಂಟೆ ವೇದಿಕೆಯಲ್ಲಿ ಏನಪ್ಪ ಅನ್ನೋದಾದರೆ, ಮಹಾವತಾರ್ ಫೌಂಡೇಶನ್ಗೆ ಎಷ್ಟು ದಿನ ಆಯಿತು ನಾವು ಬಂದು ಇಲ್ಲಿ ಜಾಯಿನ್ ಆಗಿ, ಬಂದ ದಿನದಿಂದ ಇಲ್ಲಿಯ ತನಕ ನಾವು ಏನು ಪಡೆದುಕೊಂಡಿದ್ದೀವಿ, ಏನು ಕಲಿತ್ಕೊಂಡಿದ್ದೀವಿ, ಏನನ್ನು ಅಳವಡಿಸ್ಕೊಂಡಿದ್ದೀವಿ. ಹಾಗೆಯೇ ಇಲ್ಲಿ ಮುದ್ರಾ ಥೆರಪಿ ಆಗಿರ್ಬೋದು, ಯೂರಿನ್ ಥೆರಪಿ ಆಗಿರ್ಬೋದು, ಹಾಗೆ ಮನೆಮದ್ದುಗಳಾಗಿರ್ಬೋದು. ಸರ್ ಅಂತೂ ಪ್ರತಿ ದಿನವೂ ಏನಾದರೂ ಒಂದು ವಿಶೇಷವಾಗಿ ನಮಗೆ ತಿಳಿಸ್ತಾನೆ ಬರ್ತಾ ಇದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಬ್ಯುಸಿ ಇರೋದ್ರಿಂದ ಸರ್ ವೇದಿಕೆಯಲ್ಲಿ ಅಷ್ಟೊಂದು ಕಾಣಿಸ್ಕೊಳ್ತಾ ಇಲ್ಲ. ಆದರೆ ಅವ್ರು ಕೊಟ್ಟಿರುವಂಥ ಜ್ಞಾನವನ್ನು ನಾವೆಲ್ಲ ಅಳವಡಿಸ್ಕೊಂಡಿದ್ದೀವಿ. ಹಾಗಾಗಿ ಎಲ್ಲರೂ 2 ನಿಮಿಷಗಳಲ್ಲಿ ನಿಮ್ಮ ಶೇರಿಂಗನ್ನು ಮಾಡಿಕೊಂಡು ಆಗ ನೆಕ್ಸ್ಟು ಒಂದು ಕತೆ, ಹಾಡು, ಕವನ ಯಾವುದಕ್ಕಾದರೂ ಅವಕಾಶ ಇರುತ್ತೆ ಮಾಸ್ಟರ್ಸ್. ಪ್ರತಿಯೊಬ್ಬರು ಇಲ್ಲಿ ಅವಕಾಶ ಇದೆ, ಬಳಸ್ಕೊಳ್ಳೋಣ ಅಂತ ಹೇಳ್ತಾ ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ವೇದವತಿ ಅಮ್ಮ, ಓವರ್ ಟು ಯು ಅಮ್ಮ. ಹಾಂ, ಥ್ಯಾಂಕ್ ಯು, ಧನ್ಯವಾದಗಳು. ಹಾಂ ಮಾಸ್ಟರ್ಸ್, ಮಾತಾಡಿ, ಹ್ಯಾಂಡ್ ರೈಸ್ ಮಾಡಿ, ನಾನು ಅನ್ಮ್ಯೂಟ್ ಕೊಡ್ತೇನೆ. ದಯವಿಟ್ಟು ನಿಮ್ಮ ಅನಿಸಿಕೆಗಳನ್ನು ಶೇರ್ ಮಾಡಿ ಹಂಚಿಕೊಳ್ಳಿ. ನೀವು ಧ್ಯಾನಕ್ಕೆ ಬಂದು ಎಷ್ಟು ದಿವಸ ಆಯ್ತು, ಏನ್ ಕಲ್ತ್ರಿ, ಏನ್ ಅಳವಡಿಸ್ಕೊಂಡ್ರಿ, ಯಾವುದೇ ವಿಷಯ ಆಗ್ಲಿ ಮಾತಾಡಿ ಮಾಸ್ಟರ್ಸ್. ಅಮ್ಮ, ಸಿಂಧು ಜೆ ಅನ್ನೋರ್ಗೆ ನಾನು ಆಪ್ಷನ್ಸ್ ಕೊಟ್ಟಿದ್ದೀನಿ. ಸಿಂಧು ಜೆ ಅನ್ನೋ ಮಾಸ್ಟರ್ಸ್ ಇದ್ರೆ ದಯಮಾಡಿ ನೀವು ಆಪ್ಷನ್ಸ್ ಕೊಟ್ಟಿದ್ದೀನಿ, ಮಾತಾಡಿ ಮಾಸ್ಟರ್ಸ್. ಹೊಸಬ್ರು ಮಾತಾಡಿ, ಇನ್ನೊಬ್ರಿಗೆ ಇನ್ಸ್ಪಿರೇಷನ್ ಆಗುತ್ತೆ ಎಲ್ರು. ಹಾ, ಸಿಂಧು ಜೆ ಅನ್ನೋ ಮೇಡಮ್ ಇದ್ದಾರೆ, ಮಾತಾಡಿ. ಮತ್ತೆ ಹ್ಯಾಂಡ್ ರೈಸ್ ಮಾಡಿ, ಮೇಡಮ್ ಅವಕಾಶ ಕೊಡ್ತಾರೆ. ಜಿಇಇ ಗಿ ಅನ್ನೋರಿದ್ದಾರೆ. ಸಿಂಧು ಮೇಡಮ್ ಮಾತಾಡಿ. ಹ್ಯಾಂಡ್ ರೈಸ್ ಮಾಡಿ. ಸುಷ್ಮಾ ರಾಮಯ್ಯ ಮಾತಾಡಿ. ಅನ್ಮ್ಯೂಟ್ ಕೊಟ್ಟಿದ್ದೇನೆ, ಮಾತಾಡಿ ಸುಷ್ಮಾ ರಾಮಯ್ಯ. ಎಲ್ಲಾ ಮಾಸ್ಟರ್ಸ್ ಗಳಿಗೂ ನಮಸ್ಕಾರ. ನಮಸ್ಕಾರ. ವೇದವತಿ ಮೇಡಮ್, ನಿಮ್ಗೂ ನಮಸ್ಕಾರ. ಮೇಡಮ್, ನಾನು ಧ್ಯಾನಕ್ ಬಂದು 3 ತಿಂಗಳಾಯ್ತು ಮೇಡಮ್. ಓಕೆ. ಆದ್ರಿಂದ ನನ್ಗೆ ಒಂಥರ ಏನೋ ನನ್ಗೆ BP, ಶುಗರ್, ಹಾರ್ಟ್ ಪ್ರಾಬ್ಲಮ್ 3 ಇದೆ. ಅದ್ರಿಂದ ಏನೋ ಒಂಥರ ಮನಃಶಾಂತಿ ಸಿಕ್ಕಿದೆ. ತುಂಬಾ ವೆರಿ ಗುಡ್, ಚೇಂಜಸ್ ಆಗಿದೆ ಮೇಡಮ್. ಹಾ, ವೆರಿ ಗುಡ್ ಮೇಡಮ್. ಮತ್ತೆ ಥೆರಪಿಗಳಲ್ಲಿ, ಮನೆ ಮದ್ದುಗಳಲ್ಲಿ ನೀವ್ ಹೇಳಿದೆಲ್ಲ ಸ್ವಲ್ಪ ಅನುಸರಿಸ್ತೀನಿ, ಎಲ್ಲ ಫಾಲೋ ಮಾಡ್ತೀನಿ. ಎಲ್ಲ ಒಳ್ಳೇದನ್ಸಿದೆ ಮೇಡಮ್. ಗುಡ್ ಮೇಡಮ್, ಗುಡ್. ಅಳವಡಿಸ್ಕೊಳ್ಳಿ. ಆರೋಗ್ಯವಾದ ಜೀವನ, ಡ್ರಗ್ಲೆಸ್ ಜೀವನ ನಡೆಸೋಣ ಮಾಸ್ಟರ್. ನನ್ಗೆ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಮೇಡಮ್ ಧ್ಯಾನದಿಂದ. ಮತ್ತೆ ಎಲ್ಲ ಕೆಲವೊಂದನ್ನೆಲ್ಲ ಅಳವಡಿಸ್ಕೊಂಡಿದ್ದೀನಿ, ಹೇಳೋದನ್ನೆಲ್ಲ ಕೇಳ್ತೀನಿ.
ಸರಿ, ನಿಮ್ಮ ಚೆನ್ನಾಗ್ ವಿಡಿಯೋ ಆನ್ ಮಾಡಿ ಬೇಡ. ವಿಡಿಯೋ ಆನ್ ಮಾಡಿ ಮೇಡಮ್. ಅದು ಏನೋ ಆನ್ ವಿಡಿಯೋ. ಆಯ್ತಲ್ಲ ಮೇಡಮ್, ಅದು ಡಿಸ್ಟರ್ಬ್ ಬರ್ತಾ ಇದೆ ಆನ್ ಮಾಡಿದ್ರೆ, ಅದಕ್ಕೆ ಆನ್ ಮಾಡಿದ್ದೆ. ಓಕೆ, ಸರಿ ಸರಿ ಸರಿ. ಬೇರೆ ಒಂದು ಹಾಡ್ ಹೇಳ್ತೀನಿ ಮೇಡಮ್. ಹಾಕಿ ಬೇಡ. ಮಾದೇವ 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 ಮಾದೇವ, ಸೋಜುಗಾದ ಸೂಜು ಮಲ್ಲಿಗೆ, ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ, ಸೋಜುಗಾದ ಸೂಜು ಮಲ್ಲಿಗೆ, ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ, ಅಂದವರೆ ಮುಂದವರೆ ಮತ್ತೆ ತಾವರೆ ಪುಷ್ಪ, ಚಂದಕ್ಕಿ ಮಾಲೆ ಬಿಲ್ಪತ್ರೆ, ಮಾದೇವ ನಿಂಗೆ ಚಂದಕ್ಕಿ ಮಾಲೆ ಬಿಲ್ಪತ್ರೆ, ತುಳಸಿ ದಳವ ಮಾದಪ್ಪನ ಪೂಜೆಗೆ ತಂದೋ, ಸೋಜುಗಾದ ಸೂಜು ಮಲ್ಲಿಗೆ, ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ, ಎಟತ್ ಕಂಡೋಗೋರ್ಗೆ ಅಟಿ ಹಂಬಲವ್ಯಾಕೆ, ಬೆಟ್ಟದ್ ಮಾದೇವ ಗತಿಯೆಂದು, ಮಾದೇವ ನೀವೇ ಮಾದೇವ ನೀವೇ, ಬೆಟ್ಟದ್ ಮಾದೇವ ಗತಿಯೆಂದು ನೆನೆದರೆ, ಅಟಿ ಅಂಬಲವ ಮರೆತರ, ಸೋಜುಗಾದ ಸೂಜು ಮಲ್ಲಿಗೆ, ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ, ಉಚ್ಚಳ್ಳು ಹೂವಿಗೆ ಎಚ್ಚೆವೋ ನಿನ ಪರುಸೆ, ಎಚಾಳಂಗಾರ ಮಾದಪ್ಪ, ಸೋಜುಗಾದ ಸೂಜು ಮಲ್ಲಿಗೆ, ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ, ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಮೇಡಮ್. ಸೂಪರ್ ಮೇಡಮ್, ಚೆನ್ನಾಗಿ ಆಡಿದ್ರಿ, ಒಳ್ಳೆ ವಾಯ್ಸು. ಥ್ಯಾಂಕ್ ಯು ಮೇಡಮ್. ಧನ್ಯವಾದ, ನಿಮ್ಗೂ ಧನ್ಯವಾದಗಳು. ವೆಲ್ಕಮ್. ಸಿಂಧು ಜೆ. ಮೇಡಮ್ ಅವರು ಸುಷ್ಮಾ ಅನ್ನೋರು ಎಲ್ಲಿಂದ ಜಾಯ್ನ್ ಆಗ್ಯದ ಕೇಳಿ ಮ್ಯಾಮ್. ಅಯ್ಯೋ, ಇವ್ರು ಹಳಬ್ರೆ. ಸುಷ್ಮಾ ಮೇಡಮ್, ಸುಷ್ಮಾ ಮೇಡಮ್, ನೀವು ಎಲ್ಲಿಂದ? ಹೊರಟೋದ್ರು. ಹಾ, ಸಿಂಧು ಮೇಡಮ್. ಹಲೋ, ಕೇಳಿಸ್ತಿದ್ಯಾ? ಹಾ, ಕೇಳಿಸ್ತದೆ, ಹೇಳಿ ಮೇಡಮ್. ನಮಸ್ತೆ ನಮಸ್ತೆ, ಎಲ್ರಿಗೂ ಮಾಸ್ಟರ್ಸ್, ಎಲ್ರಿಗೂ ನಮಸ್ಕಾರ. ಹಾ, ಸಿಂಧು ಮೇಡಮ್ ಹೊಸಬ್ರ? ಅನ್ಮ್ಯೂಟ್ ಆಗೋಯ್ತು ನೋಡಿ, ಮ್ಯೂಟ್ ಮಾಡ್ಕೊಳ್ಳಿ. ಅನ್ಮ್ಯೂಟ್ ಸಾರಿ, ಮಾಡಿದ್ದೀನಲ್ಲ. ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮಾಡ್ದೆ ಇವಾಗ ಜಸ್ಟ್. ಹಾ, ಮಾಡಿ ಮಾತಾಡಿ. ಕೇಳಿಸ್ತಿದ್ಯಾ? ಹಾ, ಕೇಳಿಸ್ತಿದೆ ಮೇಡಮ್, ಮಾತಾಡಿ. ನಮಸ್ತೆ ಮಾಸ್ಟರ್ಸ್, ಎಲ್ರಿಗೂ ನಮಸ್ಕಾರ. ನಮಸ್ತೆ. ನಾನು ಹೊಸಬ್ಳು ಈ ಗ್ರೂಪ್ಗೆ. ನನಗೆ ಲಾಸ್ಟ್ ಸಹನಾ ಮೇಡಮ್ ಕ್ಲಾಸ್ ಇದ್ದಾಗ ನನ್ನ ಫ್ರೆಂಡು ಶೈಲಜಾ ಮೇಡಮ್ ಅವರು ಜಾಯಿನ್ ಮಾಡಿದ್ರು. ಸೊ ಅವರಿಂದ ಗೊತ್ತಾಯ್ತು ಇಲ್ಲಿ 3 o'clock ಅಲ್ಲಿ ಧ್ಯಾನ, ಇದು ಮೆಡಿಟೇಷನ್ ಎಲ್ಲ ನಡೆಯುತ್ತೆ ಅಂತ ಹೇಳಿ. ನನಗೆ ಬಹಳ ಖುಷಿ ಆಯ್ತು. ನಾನು ಸೋಮವಾರದಿಂದ ಜಾಯ್ನ್ ಆಗಿದ್ದೆ ಈ ವಾರದಲ್ಲಿ. ಓಕೆ ಓಕೆ, ಬಹಳ ಖುಷಿ ಆಯ್ತು. ನಾನು ಯಾವ ಊರು ಮೇಡಮ್? ನಾವು ಬೆಂಗಳೂರು. ಓಕೆ ಓಕೆ. ಬಹಳ ಖುಷಿ ಆಯ್ತು. ಚಕ್ರಗಳ ಬಗ್ಗೆ ಹೇಳಿದ್ದು, ನಿನ್ನೆ ಮುದ್ರಗಳ ಬಗ್ಗೆ ಹೇಳಿದ್ದು ಎಲ್ಲ ತುಂಬಾನೇ ಖುಷಿ ಆಯ್ತು. ಎಲ್ಲದು ಇವಾಗ ಸಹನಾ ಮೇಡಮ್ ಕ್ಲಾಸು ಮತ್ತೆ ಇದೆಲ್ಲ ಕ್ಲಾಸಸ್ ಎಲ್ಲ ಕೇಳಿದ್ಮೇಲೆ ನಮಗೂ ಆಧ್ಯಾತ್ಮಿಕದ ಕಡೆಗೆ ಸ್ವಲ್ಪ ಒಲವು ಜಾಸ್ತಿ ಆಗಿದೆ. ಬಹಳ ಖುಷಿ ಆಗುತ್ತೆ. ನಾವ್ ಇಷ್ಟ ದಿನ ವರ್ಕ್ ಮಾಡ್ತಿದ್ದಿದ್ರಿಂದ ಏನು ಮಾಡೋದಕ್ಕೆ ಏನಕ್ಕೂ ಅವಕಾಶ ಸಿಗ್ತಿರ್ಲಿಲ್ಲ ನಮ್ಗೆ.
ಸೊ ಇವಾಗ ಏನಿಲ್ಲ, ಮನೇಲೆ ಹೌಸ್ ವೈಫ್ ಇರೋದ್ರಿಂದ ಇದ್ರ ಕಡೆ ಎಲ್ಲ ಸ್ವಲ್ಪ ಬೇರೆ ಎಲ್ಲ ಯೋಚನೆಗಳು ಬಿಟ್ಟು ನಾನ್ ಸಹನಾ ಮೇಡಮ್ ಕ್ಲಾಸ್ ಬರೋದಕ್ಕಿಂತ ಮುಂಚೆ ಮತ್ತೆ ಈ ಕ್ಲಾಸ್ ಕೇಳೋದಕ್ಕಿಂತ ಮುಂಚೆ ಬೇರೆ ಬೇರೆ ಅನ್ನೆಸೆಸರಿ ಥಿಂಗ್ಸ್ ಎಲ್ಲ ತಲೆಯಲ್ಲಿ ಬರ್ತಾ ಇತ್ತು. ಈ ಧ್ಯಾನ ಎಲ್ಲ ಮಾಡಕ್ ಶುರು ಮಾಡಾದ್ಮೇಲೆ ಸ್ವಲ್ಪ ಅದೆಲ್ಲ ಏನು ಇಲ್ಲ ಇವಾಗ. ಹೌದು. ತುಂಬಾ Okay, ಒಳ್ಳೇದಾಯ್ತು madam. ಮೇಡಮ್ ಸೇರ್ಕೊಂಡಿದ್ದ. ನಾನು ಜಾಯ್ನ್ ಆಗಿದ್ದಂತೂ ತುಂಬಾ ಒಳ್ಳೆ ಆಪರ್ಚುನಿಟಿ ನನಗೆ. ಗುಡ್ ಮೇಡಮ್. ಹೀಗೆ ಮುಂದುವರಿಸಿ ಅದೇ ಆರೋಗ್ಯವಂತ ಜೀವನ ಮಾಡಿ. Thank you ಮತ್ತೆ madam. ಹಾಡು, ಕವಿತೆ ಅನಿಸಿಕೆ ಏನಾದ್ರೂ ಹೇಳ್ತೀರಾ? ಹಾಡು ಸದ್ಯಕ್ಕೆ ಇಲ್ಲ ಮೇಡಮ್, ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಹೇಳ್ತೀನಿ. ಇವಾಗೇನು ಪ್ರಿಪೇರ್ ಆಗಿಲ್ಲ ನಾನು. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಖಂಡಿತ. ಓಕೆ ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಧನ್ಯವಾದಗಳು. ಧನ್ಯವಾದಗಳು. ಈಗ ಶೈಲಜಾ ಮೇಡಮ್. ಹಾ, ನಮಸ್ತೆ ವೇದ್ಯತಮ್ಮ. ನಮಸ್ತೆ ಮೇಡಮ್. ಎಲ್ಲ ಆತ್ಮ ಬಂಧುಗಳಿಗೂ ನಮಸ್ತೆ. ತುಂಬಾ ಚೆನ್ನಾಗಿದೆ ಮೇಡಮ್. ನಾನು ಇದಕ್ಕೆ ಜಾಯ್ನ್ ಆಗಿ 3 months ಆಯ್ತು ಮೇಡಮ್. ತುಂಬಾ ಚೆನ್ನಾಗಿದೆ. ನಂದು ಫ್ರೆಂಡ್ ಒಬ್ರು ಗೀತಾ ಹೇಳುವವರು ಕೊಟ್ರು ಲಿಂಕ್. ನನ್ಗಂತೂ ತುಂಬಾ ಖುಷಿಯಾಗಿದೆ ಮೇಡಮ್. ಇದಕ್ಕೆ ಸೇರಿದ ಮೇಲೆ ಒಂದಿನನು ಇದು ಮಿಸ್ ಮಾಡ್ಕೊಳಕ್ಕೆ ಮನ್ಸೇ ಬರ್ತಾ ಇಲ್ಲ. ತುಂಬಾ ಒಳ್ಳೊಳ್ಳೆ ನಮ್ಗೆ ಏನು ಗೊತ್ತಿಲ್ಲದವರಿಗೆ ಈ ಸಜ್ಜನ ಸಂಗತಿ ಬಗ್ಗೆ ಜಾಸ್ತಿ ಇಷ್ಟೆಲ್ಲ ಏನು ಗೊತ್ತಿರ್ಲಿಲ್ಲ ಮೇಡಮ್. ಧ್ಯಾನ ಒಂದು ಕರೆಕ್ಟ್ ಕಂಟಿನ್ಯೂ ಆಗಿ ಮಾಡ್ತಾ ಇದ್ದೆ. ಮತ್ತೆ ಸುಜ್ಞಾನ ದೀಪದಲ್ಲಿ 3 ಗಂಟೆಗೆ ಅದಕ್ಕೆ ಅದಿರುವಾಗ ಯಾವಾಗ್ಲೂ ಜಾಯ್ನ್ ಆಗ್ತಿದ್ದೆ. ಆಮೇಲೆ ಅದು ಇರ್ಲಿಲ್ಲಲ್ಲ, ಈ ಲಿಂಕ್ ಅಚಾನಕ್ ಆಗಿ ನಂಗೆ ಏನೋ ಸಿಕ್ಬಿಡ್ತು. ತುಂಬಾ ಖುಷಿ ಆಯ್ತು ನಂಗೆ. ಇಲ್ದಿದ್ರೆ 3 ಗಂಟೆ ಟೈಮಿಗೆ ಏನೋ ಕಳ್ಕೊಂಡಾಗೆ ಅನ್ಸ್ತಾ ಇತ್ತು ಮೇಡಮ್. ತುಂಬಾ 2-3 ತಿಂಗಳು. ಅದು ಒಮ್ಮೆ ಜಾಯಿನ್ ಆದ್ಮೇಲೆ ಮತ್ತೆ ಡೈಲಿ ನಾವು ರೆಗ್ಯುಲರ್ ಕೂತು ಅಭ್ಯಾಸ ಆಗ್ಬಿಟ್ಟಿತ್ತಲ್ಲ. ಆವಾಗ ಜೂಮ್ ಅಲ್ಲೇ ನನ್ಗೆ ಅದು ಧ್ಯಾನ ಜೂಮ್ ಅಲ್ಲೇ ಕರೆಕ್ಟ್ ಅಂತ ಅನ್ಸೋದು. ಆ ತರ ಆಗ್ತಿತ್ತು. ಮತ್ತೆ ಒಳ್ಳೊಳ್ಳೆ ಇಲ್ಲಿ ಅಂತೂ ಎಲ್ಲ ಸ್ಪೀಕರ್ಗಳೆಲ್ಲ ತುಂಬಾ ಒಳ್ಳೊಳ್ಳೆ ಜ್ಞಾನಿಗಳನ್ನೆಲ್ಲ ಕರೆಸ್ತಾ ಇದ್ದಾರೆ ಸರ್. ತುಂಬಾ ಚೆನ್ನಾಗಿದೆ ಇದು. ತುಂಬಾ ಚೆನ್ನಾಗಿದೆ ಮೇಡಮ್. ತುಂಬಾ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ ಯು. ಹಾಡು ಒಂದು ಅನ್ನೋದು. ಹೇಳಿ ಮೇಡಮ್. ಶರವು ಮಹಾಗಣಪತಿ ನಮಗೆ ನಿನ್ನದೇ ಸ್ತುತಿ, ಅನುದಿನವೂ ಭಕ್ತರು ನಿನ್ನ ನಂಬಿರುವರು. ಶರವು ಮಹಾಗಣಪತಿ. ಶರವು ಶಿವಾಲಯದ ತೆಂಕು ದಿಕ್ಕಿನಲ್ಲಿ ದಿವ್ಯ ಮಹಾಗಣೇಶ ಅವತರಿಸಿದನಿಲ್ಲಿ. ಶರವು ಶಿವಾಲಯದ ತೆಂಕು ದಿಕ್ಕಿನಲ್ಲಿ ದಿವ್ಯ ಮಹಾಗಣೇಶ ಅವತರಿಸಿದನಿಲ್ಲಿ. ನಿತ್ಯವೂ ಎಡೆಬಿಡದೆ ನಾವು ವಂದಿಸೇ ಸಕಲ ಇಷ್ಟಾರ್ಥವ ಪರಿಪಾಲಿಸು. ಸಕಲ ಇಷ್ಟಾರ್ಥವ ಪರಿಪಾಲಿಸು. ಶರವು ಮಹಾಗಣಪತಿ ನಮಗೆ ನಿನ್ನದೇ ಸ್ತುತಿ, ಅನುದಿನವೂ ಭಕ್ತರು ನಿನ್ನ ನಂಬಿ ಇರುವರು. ಶರವು ಮಹಾಗಣಪತಿ. ಪುಣ್ಯ ಪ್ರಸಾದವೇ ಪಂಚಗಜಾಯ, ಭಕ್ತಿಯನ್ನು ಮುಕ್ತಿಯನ್ನು ನೀಡುವ ಭಕ್ತ ಜನಪ್ರಿಯ. ಪುಣ್ಯ ಪ್ರಸಾದವೇ ಪಂಚಗಜಾಯ, ಮುಕ್ತಿಯನ್ನು ನೀಡುವ ಭಕ್ತ ಜನಪ್ರಿಯ. ನಿತ್ಯ ಮರ್ತೋಯ್ತು ಮೇಡಮ್. ಭಕ್ತ ಜನಪ್ರಿಯ ಶರವು ಮಹಾಗಣಪತಿ ನಮಗೆ ನಿನ್ನದೇ ಸ್ತುತಿ, ಅನುದಿನವೂ ಭಕ್ತರು ನಿನ್ನ ನಂಬಿ ಇರುವರು. ಶರವು ಮಹಾಗಣಪತಿ. ಅವಕಾಶ ಕೊಟ್ಟಕ್ಕೆ ಧನ್ಯವಾದಗಳು ಮೇಡಮ್. ಧನ್ಯವಾದಗಳು ಮೇಡಮ್. ಬರ್ಕೊಳ್ಬೇಕು ಅಂದ್ರೆ ಹಾಡು ಹೇಳ್ತಾನೆ ಇರ್ಲಿಲ್ಲಲ್ಲ. ಈಗ ಈ ವೇದಿಕೆಗೆ ಬಂದ್ಮೇಲೆ ವೀಕ್ ಹಾಡ್ಬೇಕಲ್ಲ. ಕರೆಕ್ಟ್. ಪದ್ಯಗಳನ್ನ ಬರ್ದಿಟ್ಕೊಂಡು ಹಾಡ್ಬೋದು. ಚೆನ್ನಾಗಿ ಆಡಿದ್ರಿ ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ರಮೇಶ್ ಅವರೇ, ನೆಕ್ಸ್ಟ್ ರಮೇಶ್ ಅವರು. ವೇದಾವತಿ ಅವರು ಮತ್ತೆ ಗೀತಾ ನಾಯಕನಟಿ ಅವರು ಮತ್ತೆ ನನ್ನೆಲ್ಲ ರೇವತಿ ಮೇಡಮು, ಮಂಜುಳಾ ಮೇಡಮು, ಎಲ್ಲ ನನ್ನ ಆತ್ಮ ಬಂಧುಗಳಿಗೆ ಮತ್ತೆ ಮಾರಾತ ಫೌಂಡೇಶನ್ ರಂಗನಾಥ್ ಗುರುಜಿ ಮತ್ತೆ ಲಕ್ಷ್ಮೀ ರಂಗನಾಥ್ ಅವ್ರಿಗೆ ನನ್ನ
ಒಂದು ಅದ್ಭುತವಾದ ಒಂದು ಧನ್ಯವಾದಗಳನ್ನು ತಿಳಿಸ್ಬೇಕು. ಯಾಕೆಂದ್ರೆ ಮಹಾತಾ ಫೌಂಡೇಶನ್ ಜಾಯಿನ್ ಆಗಿ 8 ತಿಂಗಳಾಯ್ತು. ಇವಾಗ ನಾನು ಕಿರುತೆರೆಯಲ್ಲಿ ನಟನೆಯನ್ನು ಮಾಡ್ತಾ ಇದ್ದೀನಿ, ಅದಕ್ಕೆ ಅಭ್ಯಾಸ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ನನಗೆ ತುಂಬಾ ಸಂತೋಷ ಆಗ್ತಾ ಇದೆ. ಈ ಒಂದು ವೇದಿಕೆ ನನಗೆ ಯಾವ ಮಟ್ಟಕ್ಕೆ ತಗೊಂಡೋಯ್ತು ಅಂದ್ರೆ, ಎಲ್ಲ ನನಗೆ ಮಾತಾಡಕ್ ಬರದೇ ಇರೋನ್ಗೆ, ಮೂಕನಾದವನ್ಗೆ ಮಾತಾಡಕ್ ಬರೋನ್ಗೆ ಮಾಡಿ ಈ ವೇದಿಕೆ ನನಗೆ ಕಲ್ಪಿಸ್ಕೊಟ್ಟಿದೆ. ಇದಕ್ಕೆ ನಾನು ಎಷ್ಟು ಕೋಟಿ ಅಭಾರಿಯಾಗಿದ್ದೀನಿ. ಆಮೇಲೆ ಧ್ಯಾನದ್ದು ಅಷ್ಟೇ, ಧ್ಯಾನದ್ದು ನಮ್ಮ ವೇದವತಿ ಅವರು ಧ್ಯಾನ ಮಾಡಿಸ್ತಾ ಇರೋದು ತುಂಬಾ ಅದ್ಭುತವಾಗಿದೆ. ಮೈಯೆಲ್ಲ ಒಂಥರ ರೋಮಾಂಚನ ಆಗುತ್ತೆ. ಹಂಗಾಗಿ ತುಂಬಾ ಒಂದು ಅತ್ಯುತ್ತಮವಾದ ಒಂದು ಉಪಯೋಗನ ಪಡ್ಕೊಂಡಿದ್ದೀನಿ ಈ ವೇದಿಕೆಯಿಂದ. ತುಂಬಾ ಅತ್ಯುತ್ತಮವಾದ ವೇದಿಕೆ ಪಡ್ಕೊಂಡಿದ್ದೀನಿ ನಾನು. ತುಂಬಾ ಸಂತೋಷ ಆಗ್ತಿದೆ ಮೇಡಮ್. ಸೊ ನಾನು ಒಂದು ಹಾಡು ಹೇಳ್ತೀನಿ. ಆಸೆಯು ಭಾವ ಒಲವಿನ ಜೀವ ಒಂದಾಗಿ ಬಂದಿದೆ. ಆಸೆಯು ಭಾವ ಒಲವಿನ ಜೀವ ಒಂದಾಗಿ ಬಂದಿದೆ. ಹೊಸ ಬಗೆ ಗುಂಗಿನೆಶೆಯು ತಾನೇರಿದಂತಿದೆ. ಆಸೆಯು ಭಾವ ಒಲವಿನ ಜೀವ ಒಂದಾಗಿ ಬಂದಿದೆ. ಕಾಮನ ಬಿಲ್ಲಿನಲ್ಲಿ ಕಾಣದ ಕಾಂತಿಯನು ಚಿಮ್ಮಿಸಿ ಹೊಮ್ಮಿರುವ ಕಿರುನಗೆ ಇಲ್ಲಿದೆ. ಪ್ರೇಮದ ಸೀಮೆಯಲ್ಲಿ ಸೌರಭ ತುಂಬಿದ ಬಾಡದ ಹೂವಿನ ಕಿರುನಗೆ ಚೆಲ್ಲಿದೆ. ಬಾಳಿನ ಭಾಗ್ಯ ನೌಕೆ ತೀರ ತೇಲಿದೆ. ಮನಸ್ಸಿನ ರೂಪ ಮಂಗಳ ದೀಪ ಆನಂದ ತಂದಿದೆ. ಹೊಸ ಬಗೆ ಗುಂಗಿನೆಶೆಯು ತಾನೇರಿದಂತಿದೆ. ಆಸೆಯು ಭಾವ ಒಲವಿನ ಜೀವ ಒಂದಾಗಿ ಬಂದಿದೆ. ಕಣ್ಣಿನ ಸನ್ನೆಯಲ್ಲಿ ಕಾವ್ಯವು ನೀ ಬರದೆ, ಹೆಜ್ಜೆಯ ಭಾವಕ್ಕೆ ಹಂಸವೇ ನಾಚಿದೆ. ಗಾಳಿಯ ಬೀಸಿನಲ್ಲೂ ಗಾನವು ನೀನಾದೆ. ನನ್ನದೆ ಸ್ಪಂದನ ನಿನ್ನದೆ ಚೇತನ. ಪ್ರೇಮದ ಲೀಲೆಯೊಂದು ಜೀವ ಭಾವನಾಟ್ಯವಾಡಿದೆ. ಜೀವನ ಜ್ಯೋತಿ ನೀಡುತ್ತ ಶಾಂತಿ ವೈಭೋಗ ತಂದಿದೆ. ಹೊಸ ಬಗೆ ಗುಂಗಿನೆಶೆಯು ತಾನೇರಿದಂತಿದೆ. ಆಸೆಯು ಭಾವ ಒಲವಿನ ಜೀವ ಒಂದಾಗಿ ಬಂದಿದೆ. ರಮೇಶ್ ಅವರೇ, ನಾನೊಂದ್ ಮಾತು ಹೇಳ್ತೀನಿ, ಬೇಜಾರ್ ಮಾಡ್ಕೋಬೇಡಿ. ಹೇಳಿ. ನೀವು ಈ ಹಾಡು ಒಂದು 7-8 ಸಾರಿ ಹಾಡಿರ್ಬೋದು. ಕನ್ನಡದಲ್ಲಿ ನಿಮ್ಮ ವಾಯ್ಸ್ಗೆ ತಕ್ಕಂತೆ ಎಷ್ಟೊಂದು ಹಾಡುಗಳಿವೆ. ಓಕೆ. ಥ್ಯಾಂಕ್ ಯು, ಧನ್ಯವಾದಗಳು. ಚೆನ್ನಾಗಿ ಹಾಡಿದ್ರಿ. ಇನ್ನೊಂದು ಹೇಳ್ಬಿಡ್ಲಾ ಹಾಡು? ಬೇಡ, ನೆಕ್ಸ್ಟ್ ಟೈಮ್ ಇದ್ದರೆ ಹೇಳ್ತೀನಿ. ಓಕೆ. ನೆಕ್ಸ್ಟ್ ನಾಗರತ್ನಮ್ಮ ಅವರು. ನಾಗರತ್ನಮ್ಮ ಅವರೇ, ಅನ್ಮ್ಯೂಟ್ ಕೊಟ್ಟಿದ್ದೀನಿ, ಮಾತಾಡಿ. ನಾಗರತ್ನಮ್ಮ ಅವರೇ. ಎಸ್ ಮಾಸ್ಟರ್ಸ್, 33 ಜನ ಇವತ್ತು ವೇದಿಕೆಯಲ್ಲಿದ್ದೀವಿ. ವಿಶೇಷ ಸಂಚಿಕೆ ಮಹಾತಾರ್ ಫೌಂಡೇಶನ್ ಕಡೆಯಿಂದ ನಾವು ಏನು ಪಡ್ಕೊಂಡಿದ್ದೀವಿ ಅಂತ ಹೇಳಕ್ಕೆ ಇವತ್ತೊಂದು ತುಂಬನೇ ಸುದಿನ ಅಂತಲೇ ಹೇಳ್ಬೋದು. ಹಾಗಾಗಿ ಪ್ರತಿಯೊಬ್ಬರಿಗೂ ಇರುತ್ತೆ ಅಲ್ವಾ, ನಾವಂಥ ವೇದಿಕೆಗೆ ಬಂದು ಇಂಥ ಪಡ್ಕೊಂಡಿದ್ದೀವಿ ಅಂತೇಳಿ 2 ನಿಮಿಷದಲ್ಲಿ ನಿಮ್ಮ ಅನಿಸಿಕೆನ ಹಂಚ್ಕೊಂಡು ಒಂದು ಕತೆ, ಹಾಡು, ಕವನಗಳಿಗೆ ಅವಕಾಶ ಇದೆ. ಎಲ್ಲಿ ಸಿಗುತ್ತೆ ಮಾಸ್ಟರ್ಸ್ ಇದು ಅವಕಾಶ? ಬನ್ನಿ ಅಂತ ಎಲ್ಲರೂ ಕೈ ಬೀಸಿ ಕರಿತಾ ಇದ್ದಾರೆ ಮಹಾತಾರ್ ಫೌಂಡೇಶನ್ ಅವರು. ನಿಮ್ಮಲ್ಲಿರುವಂಥ ಕಲೆಯನ್ನು ಹೊರಹಾಕಲಿಕ್ಕೆ ಒಂದು ಉತ್ತಮವಾದ ವೇದಿಕೆ ಅಂತ ಹೇಳ್ಬೋದು. ಯಾಕೆ ಹಿಂದೇಟಾಗ್ತಿದ್ದೀರಾ ಮಾಸ್ಟರ್ಸ್? ಎಲ್ಲರೂ ಮಾತಾಡ್ಲಿದ್ದವ್ರಿಗೆಲ್ಲರಿಗೂ ಇಲ್ಲಿ ಅವಕಾಶ ಇರುತ್ತೆ ಮಾತಾಡಲಿಕ್ಕೆ. ಇಲ್ಲಿ ಯಾರು ಏನು ಮಾತಾಡಿದ್ರೆ ಏನು ತಪ್ಪಾಗ್ಬಿಡುತ್ತೋ ಅಂತ ಒಂದು ಭಾವನೆ ಇದ್ದರೆ ಅದು ಯಾವುದೂ ಬೇಡ ಮಾಸ್ಟರ್ಸ್. ಎಲ್ಲರೂ ಮಾತಾಡಿ, ಏನಾದರೂ ಒಂದು ಪಡ್ಕೊಂಡಿದ್ದೀವಿ ಅಲ್ವಾ.
ವೇದಿಕೆಯಲ್ಲಿ ಅದನ್ನು ಹಂಚ್ಕೊಳ್ಳೋಕ್ಕೆ ಯಾಕೆ ಅಲ್ವಾ ಮಾಸ್ಟರ್ಸ್? ಎಲ್ಲರೂ ಹ್ಯಾಂಡ್ ರೈಸ್ ಮಾಡಿ 2 ನಿಮಿಷಗಳ ನಿಮ್ಮ ಅನಿಸಿಕೆಯನ್ನು ಹಂಚ್ಕೊಳ್ಳಿ, ಮಾತಾಡಿ, ಮುಂದೆ ಬನ್ನಿ. ಏಕೆಂದರೆ ಎಷ್ಟು ಮಾಸ್ಟರ್ಸು ಪ್ರತಿದಿನವೂ ಬಂದು ಜ್ಞಾನವನ್ನು ಪಡಿತಾ ಇರ್ತೀವಿ, ಕೊಡ್ತಾ ಇರ್ತಾರೆ, ತಿಳ್ಕೊಂಡಿರ್ತೀವಿ. ಆ ಕ್ಷಣಕ್ಕೆ ಮಾತ್ರ ನಾವು ಸೂಪರ್, ಅದ್ಭುತ ಅಂತ ಹೇಳ್ತೀವಿ. ಆಮೇಲೆ ಒಂದು ಅವರಿಗೆ ಕೃತಜ್ಞತೆ ಹೇಳೋಕ್ಕೂ ನಾವು ಹ್ಯಾಂಡ್ ರೈಸ್ ಮಾಡಲ್ಲ, ಮಾತಾಡಲ್ಲ. ಹಾಗಾಗಿ ಎಲ್ಲರಿಗೂ ಮುಂದೆ ಬರಲಿಕ್ಕೆ ಅವಕಾಶ ಇದೆ. ದಯಮಾಡಿ ಎಲ್ಲರೂ ಮಾತಾಡಿ, ಓಕೆನಾ? ಎಸ್ ವೇದವತಿ ಅಮ್ಮ, ಓವರ್ ಟು ಯು ಅಮ್ಮ. ನಾಗರತ್ನಮ್ಮ ಮಾತಾಡಿ, ಅನ್ಮ್ಯೂಟ್ ಕೊಟ್ಟಿದ್ದೀನಿ, ಮಾತಾಡಿ. ಬಿಸಿ ಇದ್ರೆ ಸುಧಾ ಮೇಡಮ್ಗೆ ಕೊಡೋಣ ಮ್ಯಾಮ್ ಅವಕಾಶನ, ಆಮೇಲೆ ಮಾತಾಡೋಣಂತ ಅವ್ರಿಗೆ. ಹಾ, ಸುಧಾ ಹೆಗ್ಡೆ ಮಾತಾಡಿ. ನಮಸ್ತೆ. ನಮಸ್ತೆ, ಮಾತಾಡಿ ಮೇಡಮ್. ಧ್ಯಾನಿಗಳಿಗೂ ಎಲ್ಲಾ ಮಾಸ್ಟರ್ಸಿಗೂ, ಅಂದ್ರೆ ಪ್ರತಿಯೊಬ್ಬ ಮಾಸ್ಟರ್ಸ್ ಹೇಗಿದ್ದಾರೆ ಅಂದ್ರೆ ನನಗೆ ಈಗ ಅನ್ಸ್ತಾ ಇತ್ತು, ಒಂದು ರೇವತಿ ಮ್ಯಾಮ್ ಆಗ್ಲಿ, ವೇದಾವತಿ ಮ್ಯಾಮ್ ಆಗ್ಲಿ, ಗುರುಜಿ ಆಗ್ಲಿ, ಯಾರೇ ಆಗ್ಲಿ ಒಂಥರ ದೇವತೆಗಳೇ ಮೇಲಿಂದ ಬಂದವರು, ಸಾಮಾನ್ಯರಲ್ಲ ಇವರು. ಪ್ರತಿಯೊಬ್ಬರ ಜ್ಞಾನ, ಅವರದ್ದೊಂದು ಆಕ್ಟಿವಿಟೀಸ್ ಎಲ್ಲ ನೋಡಿದ್ರೆ ತುಂಬಾ ಖುಷಿ ಆಗ್ತಾ ಇದೆ. ಮಾತಾರ್ ಫೌಂಡೇಶನ್ ಒಂದು ಸಿಕ್ಕಿದೆ, ಒಂದು ನಮ್ ಭಾಗ್ಯ ಇದು. ಅಷ್ಟು ಆನಂದ ಅನಿಸ್ತಾ ಇದೆ. ಯಾವ್ದು ಮಿಸ್ ಮಾಡ್ಕೊಳಿಕ್ ಮನ್ಸೇ ಬರೋದಿಲ್ಲ. ಒಂದೊಂದು ವಿಡಿಯೋ ಒಂದು 5-5 ಸಾರಿ ನೋಡಿದ್ರು ಇನ್ನೂ ಏನೋ ಇದೆ ಇದ್ರಲ್ಲಿ, ಏನೋ ಸಿಗ್ತಾ ಇದೆ ಅನ್ನೋ ಹಾಗೆ ಆಗ್ತದೆ. ತುಂಬಾ ಚೆನ್ನಾಗಿದೆ, ಖುಷಿ ಆಗ್ತಾ ಇದೆ. ನಾನು ಬಂದಿಗಾಗ್ಲೇ 10 ತಿಂಗಳಾಯ್ತು ಮಾವತಾರ್ ಫೌಂಡೇಶನ್ಗೆ. ತುಂಬಾ ಚೆನ್ನಾಗಿದೆ. ಒಂದೊಂದು ಪ್ರೋಗ್ರಾಮ್ ಅಂತೂ ಕಣ್ಣಲ್ಲಿ ನೀರು ಬರ್ತದೆ, ಇಷ್ಟು ಇದೆಯಾ ಇದ್ರಲ್ಲಿ ಅಂತ ಹಾಗನ್ಸ್ತಾ ಇದೆ. ತುಂಬಾ ಚೆನ್ನಾಗಿದೆ ಮ್ಯಾಮ್. ಧನ್ಯವಾದ. ಹಾ, ಬೇರೆ ನೀವೇನಾದ್ರು ಹಾಡು, ಗೀತೆ, ಕವನ ಏನಾದ್ರು? ನೆಕ್ಸ್ಟ್ ಇವರು ಸುಷ್ಮಾ ರಾಮಯ್ಯ ಅವರು, ಅನ್ಮ್ಯೂಟ್ ಮಾಡ್ಕೊಳ್ಳಿ ಸುಷ್ಮಾ ಅವರೇ. ಮೇಡಮ್ ನಮಸ್ಕಾರ. ನಮಸ್ಕಾರ. ಅದು ಗೀತಾ ಮೇಡಮ್ ಕೇಳಿದ್ರು ಯಾವ ಊರಿನವ್ರು ಅಂತ, ಅಷ್ಟರಲ್ಲಿ ಅನ್ಮಿಟ್ ಆಗ್ಬಿಟ್ಟಿತ್ತು ಮೇಡಮ್. ನಾವು ಮೂಲತಃ ಮಾಗಡಿಯವರು ಮೇಡಮ್, ನಾವು ಇರೋದು ಬೆಂಗಳೂರಲ್ಲಿ. ನನ್ಗೆ ಶಾರದಾ ಅನ್ನೋರು ಪರಿಚಯಿಸಿದ್ರು ಮಾತಾರ್ ಫೌಂಡೇಶನ್. ಅವ್ರಿಗೆ ತುಂಬಾ ಧನ್ಯವಾದಗಳು ಹೇಳ್ತೀನಿ ಮೇಡಮ್ ನಾನು. ಥ್ಯಾಂಕ್ ಯು ಮೇಡಮ್. ವೆಲ್ಕಮ್. ಓಕೆ ಮೇಡಮ್. ನಾಗರತ್ನಮ್ಮ ಮೇಡಮ್, ನಿಮ್ಗೆ ಅನ್ಮ್ಯೂಟ್ ಕೊಟ್ಟಿದ್ದೀನಿ, ಮಾತಾಡಿ. ಬೇರೆ ನಮಸ್ತೆ ಮೇಡಮ್. ನಮಸ್ತೆ ವೇದಾವತಿ ಮೇಡಮ್ ಅವ್ರಿಗೂನು. ಹಾ, ನಮಸ್ತೆ, ಹೇಳಿ. ಯಾಕೋ ನೀಟೇ ಆಗ್ಲಿಲ್ಲ, 2 ಸರಿ ಮಾಡಿ ಮತ್ತೆ ಜಾಯ್ನ್ ಆದೆ ಕ್ಲಾಸ್ಗೆ. ಆಯ್ತಾಯ್ತು, ಮಾತಾಡಿ. ಆಯ್ತು ಮೇಡಮ್, ತುಂಬಾ ಚೆನ್ನಾಗಿತ್ತು ಎಲ್ಲ. ಇದ್ರದ್ದೆಲ್ಲ ಹಂಚ್ಕೊತಾ ಇದ್ದಾರೆ ಎಲ್ರುನು. ಅಂದ್ರೆ ನಾನ್ ಮೊದ್ಲೇ ಹೇಳ್ಕೊಂಡಿದೀನಿ, 2 ದಿನ 3 ದಿನ ಮತ್ತೆ ಪದೇ ಅದೇ ರಿಪೀಟೆಡ್ ಬೇಡ ಅನ್ನಿಸ್ತು. ತುಂಬಾ ಚೆನ್ನಾಗಿತ್ತು ಮೇಡಮ್. ಇದು ನಮ್ಗೆ ತಿರುವಣ್ಣಾಮಲೈ ಇದು ಎಷ್ಟು ದಿವಸಕ್ಕೂ ನೆನೆಸ್ಕೊಳ್ಳುವಂತದ್ದು. ಒಂದು ಎಷ್ಟೊಂದು ಚೆನ್ನಾಗಿ ಎಲ್ರುನು ಮಿಂಗಲ್ ಆಗಿ ನಾವ್ ಎಷ್ಟು ಜನ ಎದುರುಗಡೆ ಭೌತಿಕವಾಗಿ ಮೀಟ್ ಆದದ್ದು ತುಂಬಾ ಖುಷಿ ಆಯ್ತು. ಪುಷ್ಪಾಂಜಲಿ ಅವರು ಕೂಡ ಇವತ್ತು ಬೆಳಗ್ಗೆ ನಾವು ಹಂಚ್ಕೊಂಡ್ರು. ಅವ್ರನ್ನ ನೋಡೇ ಇರ್ಲಿಲ್ಲ, 8-10 ದಿವಸದಿಂದ ಅವರು ಸಿಕ್ಕಿರ್ಲಿಲ್ಲ. ಮತ್ತೆ ನನ್ನ ಮಗಳು ಇವತ್ತು ಅದೇ ನೆನ್ಸ್ಕೊತಾ ಇದ್ಲು ತುಂಬಾ. ಆಮೇಲೆ ವೇದಾವತಿ ಆಂಟಿ ಹತ್ರ ಮಾತಾಡ್ತೀನಿ ಆಮೇಲೆ ಅಂತ ಹೇಳಿದಾಳೆ. ನೋಡೋಣ, ನಂಬರ್ ಕೊಡ್ತೀನಿ ಮೇಡಮ್. ತುಂಬಾ ಚೆನ್ನಾಗಿತ್ತು. ನಾನು ಒಂದು ಸಣ್ಣ ಹಾಡು ಹೇಳ್ತೀನಿ ಮೇಡಮ್. ಓಕೆ. ಎಲ್ಲಿರುವೆ ತಂದೆ ಬಾರೋ ಮಾರುತಿ, ಎಲ್ಲಿರುವೆ ತಂದೆ ಬಾರೋ, ಎಲ್ಲೆಲ್ಲಿ ನೋಡಿದರು ಅಲ್ಲಿ ನಿನ್ನ ಕೀರುತಿ, ಎಲ್ಲೆಲ್ಲಿ ನೋಡಿದರು ಅಲ್ಲಿ ನಿನ್ನ ಕೀರುತಿ, ಅಲ್ಲಲ್ಲಿ ನೀನಿರುತಿ ಮಾರುತಿ, ಅಲ್ಲಲ್ಲಿ ನೀನಿರುತಿ ಮಾರುತಿ, ಎಲ್ಲಿರುವೆ ತಂದೆ ಬಾರೋ.
ಅಂದು ರಘುನಂದನಿಗೆ ವಂದಿಸುತ್ತ ಇಂದಿರೆಯ, ಅಂದು ರಘುನಂದನಿಗೆ ವಂದಿಸುತ್ತ ಇಂದಿರೆಯ ಕಂಡುಕೊಂಡಾಡಿದ್ಯಲ್ಲೋ ಮಾರುತಿ, ಕಂಡುಕೊಂಡಾಡಿದ್ಯಲ್ಲೋ ಮಾರುತಿ. ಎಲ್ಲಿರುವೆ ಎಲ್ಲಿರುವೆ ತಂದೆ ಬಾರೋ ಮಾರುತಿ, ಎಲ್ಲಿರುವೆ ತಂದೆ ಬಾರೋ. ರಂಗನ ಅರ್ಧಾಂಗಿಗೆ ನೀ ಉಂಗುರವನಿತ್ತು, ರಂಗನ ಅರ್ಧಾಂಗಿಗೆ ನೀ ಉಂಗುರವನಿತ್ತು, ವನ ಭಂಗವ ಮಾಡಿದೆಲ್ಲೋ ಮಾರುತಿ, ವನ ಭಂಗವ ಮಾಡಿದೆಲ್ಲೋ ಮಾರುತಿ. ಎಲ್ಲಿರುವೆ ಎಲ್ಲಿರುವೆ ತಂದೆ ಬಾರೋ ಮಾರುತಿ, ಎಲ್ಲಿರುವೆ ತಂದೆ ಬಾರೋ. ರಕ್ಕಸರ ಸೊಕ್ಕ ಮುರಿದಿಕ್ಕಿಲಂಕೆಗೆ ಗುರಿ, ರಕ್ಕಸರ ಸೊಕ್ಕ ಮುರಿದಿಕ್ಕಿಲಂಕೆಗೆ ಗುರಿ, ಉಕ್ಕಿ ಓಡಾಡಿದ್ಯಲ್ಲೋ ಮಾರುತಿ, ಉಕ್ಕಿ ಓಡಾಡಿದ್ಯಲ್ಲೋ ಮಾರುತಿ. ಎಲ್ಲಿರುವೆ ಎಲ್ಲಿರುವೆ ತಂದೆ ಬಾರೋ ಮಾರುತಿ, ಎಲ್ಲಿರುವೆ ತಂದೆ ಬಾರೋ. ಶೇಷಗಿರಿ ವಾಸೆಗೆ ನೀ ದಾಸನೆಂದು ನಂಬಿದೆ, ಶೇಷಗಿರಿ ವಾಸೆಗೆ ನೀ ದಾಸನೆಂದು ನಂಬಿದೆ, ದಾಸಗೆ ದಯ ಮಾಡೋ ಮಾರುತಿ, ಈ ದಾಸಗೆ ದಯ ಮಾಡೋ ಮಾರುತಿ. ಎಲ್ಲಿರುವೆ ಎಲ್ಲಿರುವೆ ತಂದೆ ಬಾರೋ ಮಾರುತಿ, ಎಲ್ಲಿರುವೆ ತಂದೆ ಬಾರೋ. ಎಲ್ಲೆಲ್ಲಿ ನೋಡಿದರು ಅಲ್ಲಿ ನಿನ್ನ ಕೀರುತಿ, ಎಲ್ಲೆಲ್ಲಿ ನೋಡಿದರು ಅಲ್ಲಿ ನಿನ್ನ ಕೀರುತಿ, ಅಲ್ಲಲ್ಲಿ ನೀನಿರುತಿ ಮಾರುತಿ, ಅಲ್ಲಲ್ಲಿ ನೀನಿರುತಿ ಮಾರುತಿ. ಎಲ್ಲಿರುವೆ ಎಲ್ಲಿರುವೆ ತಂದೆ ಬಾರೋ, ಎಲ್ಲಿರುವೆ ತಂದೆ ಬಾರೋ, ಎಲ್ಲಿರುವೆ ತಂದೆ ಬಾರೋ. ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಎಲ್ಲರೂ ಮಾರುತಿ ಇಲ್ಲೆಲ್ಲ ಕಂತು ಕೋತಿಗಳೆಲ್ಲ ತುಂಬಾ ಸೈಲೆಂಟ್ ಆಗಿತ್ತು ಅಂತೆಲ್ಲ ಹೇಳ್ತಿರಲ್ಲ. ನನಗೂ ಅದೇ ಬ್ಯಾಗ್ ಎಲ್ಲ ನೋಡು, ಅಲ್ಲೊಂದ್ ಸೌತೆಕಾಯಿ ಇತ್ತು ನನ್ನ ಬ್ಯಾಗ್ ಅಲ್ಲಿ, ಅದ್ರಲ್ಲಿ ಅರ್ಧ ನಾನು ಜಿಂಕೆಲ್ಲ ಕೊಟ್ಬಿಟ್ಟು ಇನ್ನೊಂದು ಅರ್ಧ ಇತ್ತು, ಅದನ್ನ ತೆಗೆದಲ್ಲಿ ಕೊಟ್ರೆ ನನ್ ಮಗಳು ಅಲ್ಲಿ ಟಾಯ್ಲೆಟ್ ಹೋಗಿದ್ಲು, ಅಲ್ಲಿ ಹೋಗಿ ಬರೋ ತನಕ ಆ ಕೋತಿದ್ರು ಆಟ ಆಡ್ತಾ ಕೂತಿದ್ಯಾ ನೀನು ಅಂತಿದ್ವಿ. ಥ್ಯಾಂಕ್ ಯು ಆಟ ಮೇಡಮ್. ಮೇಡಮ್ ವೆಲ್ಕಮ್, ಮೇಡಮ್ ವೆಲ್ಕಮ್. ನಿಮ್ಮನ್ನ ವೆಲ್ಕಮ್ ಮಾಡಿ ನಿಮ್ಮ ಅನಿಸಿಕೆ ತಿಳ್ಕೊಡೋದಕ್ಕೆ ನಾನು ಖುಷಿ ಆಗ್ತದೆ ಮೇಡಮ್. ಪ್ರೌಡ್ ಫೀಲ್ ಆಗ್ತದೆ. ಎಲ್ಲರಿಗೂ ನಮಸ್ಕಾರ. ಕೇಳ್ತಾ ಇದೆಯಾ ಮ್ಯಾಮ್? ಹಾ ಕೇಳ್ತದೆ ಮಾತಾಡಿ ಮೇಡಮ್. ನಮಸ್ಕಾರ. ಎಲ್ಲ ಹೊಸಬ್ರು ಅಂತ ಗೀತಾ ಮೇಡಮ್ ಕರೀತಾರೆ, ಹೊಸಬ್ರು ಬರ್ತಾ ಇಲ್ಲ, ಅದಕ್ಕೆ ಹಳಬ್ರು ಮಾತಾಡ್ಲಿಕ್ಕೆ ನಾನು ಹ್ಯಾಂಡ್ ರೈಸ್ ಮಾಡಿದೆ. ತುಂಬಾ ಖುಷಿ ಆಗ್ತಾ ಇದೆ, ಚೆನ್ನಾಗ್ ಬರ್ತಾ ಇದೆ, ಎಲ್ರು ಮೆಚ್ಕೊಳ್ತಾ ಇದ್ದಾರೆ ಇದನ್ನಂತ. ಜೊತೆಗೆ ಇವತ್ತು ಮಧ್ಯಾಹ್ನ ನನಗೊಬ್ರು ಸೋಮಾರ್ಪೇಟೆಯವರು ಫೋನ್ ಮಾಡಿದ್ರು. ಅವರು ಪಿಂಡಿ ಸರ್ದು ವೇದಿಕೆಯಲ್ಲಿ ಇದಾರಂತೆ, ಬಟ್ ಮಹಾವತಾರದನ್ನ ಆಗಾಗ ನೋಡ್ತೇನೆ ಪುರ್ಸತ್ತೆಲ್ಲ ಇದ್ದಾಗ ಅಂತ ಅವರು ತುಂಬಾ ಹೇಳಿದ್ರು. ಮಹಾವತಾರ್ ಫೌಂಡೇಶನ್ ಅಲ್ಲಿ A to Z ವರೆಗೆ ಎಲ್ಲವನ್ನು ಕಲಿಸ್ತಾರೆ, ಬೇರೆ ಚಾನೆಲ್ನ ಹಾಗೆ ಅಲ್ಲ ಅಂತ ಹೇಳ್ಕೊಂಡು ತುಂಬಾ ಚೆನ್ನಾಗಿ ಹೇಳಿದ್ರು. ಹೆಲ್ತಿಗೆ ಅದಕ್ಕೆ ಇದಕ್ಕೆ ನಿಜವಾಗ್ಲು ಅಂಥದ್ದೊಂದು ಯಾವ್ದ್ರಲ್ಲೂ ಇಲ್ಲ, ತುಂಬಾ ಖುಷಿ ಆಗ್ತದೆ ಅಂತ. ಆನಂತರ ಇವತ್ತು ಬೆಳಿಗ್ಗೆ ಸರ್ ಫೋನ್ ಮಾಡಿದ್ರು. ನಿನ್ನೆ ಸಾಯಂಕಾಲ ಅದೇನು 8 ವಾಕ್ ಅಂತ ಅಂದ್ರಲ್ಲ, ಸರ್ಗೆ ವಿಡಿಯೋ ಮಾಡುವಾಗ ನಿನ್ನೆ ಸಣ್ಣಗೌಡ್ರು ಸರ್ ಹೇಳಿದ್ರಲ್ಲ, ಸರ್ ಇದ್ದಿದ್ರೆ ತುಂಬಾ ಖುಷಿ ಪಡ್ತಾ ಇದ್ರು ಅಂತ. ನಾನು ಅವಾಗ ಹೇಳಿದ್ದೆ ಅಲ್ಲ, ಖಂಡಿತ ಅವ್ರು ನೋಡ್ತಾರೆ, ಬೆಳಿಗ್ಗೆ ಅವರೇ ವಿಡಿಯೋ ಮಾಡೋದು ಅಂತ. ಬೆಳಿಗ್ಗೆ ಅವರು ವಿಡಿಯೋ ಮಾಡಿದಾಗ ಅವ್ರಿಗೆ ಸ್ವಲ್ಪ ಕನ್ಫ್ಯೂಷನ್ ಆಯ್ತು, ಅದಕ್ಕೆ ಕೇಳಿದ್ರು ಅದು ಏನಮ್ಮ ಅಂತ. ನಾನು ಮತ್ತೆ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿದೆ, ಮತ್ತೆ ಅರ್ಥ ಆಯ್ತು, ಸೊ ವಿಡಿಯೋ ಮಾಡ್ತಾ ಇದ್ದೇನೆ, ಅದಕ್ಕೆ ಕ್ಲಾರಿಟಿ ಬೇಕಿತ್ತು ಅಂತ ಹೇಳಿದ್ರು. ಹಾಗೇನೆ ಮಾತಾಡ್ತಾ ನಿನ್ನೆ ಮೇಡಮ್, ಶಿವಗಂಗಾ ಮೇಡಮ್ ಎಲ್ಲ ಕರಿತಾ ಇದ್ದಲ್ಲ ನಮ್ಮ ಊರಿಗೆ, ಯಶೋಧ ಮೇಡಮ್ ಎಲ್ಲ ಅರಸೀಕೆರೆಗೆ ಒಂದ್ಸಲ ಬನ್ನಿ ಅಂತ, ಅಲ್ಲಿ ದೇವಸ್ಥಾನ ಎಲ್ಲ ಇದೆ ಅಂತ. ಅದನ್ನ ನಾನು ಸರ್ಗೆ ಹೇಳಿದೆ, ಸರ್ ಆ ಕಡೆ ನಾವು ಪ್ರೋಗ್ರಾಮ್ ಮಾಡಿಲ್ವಲ್ಲ, ಹೋಗೋಣ. ಸರ್ಗೆ ತುಂಬಾ ಖುಷಿ ಆಯ್ತು, ಇಲ್ಲ ಹೋಗೋಣ, ನಾವೆಲ್ಲ ಒಟ್ಟಿಗೆ ಹೋಗಿ ಚಿಕ್ಕದಾದ್ರೂ ಪರವಾಗಿಲ್ಲ ಒಂದು ಪ್ರೋಗ್ರಾಮ್ ಮಾಡಿ ಪ್ರಕೃತಿಯಲ್ಲಿ ಇದ್ದು ಬರೋಣ ಅಂತ ಹೇಳಿದ್ರು. ಸೊ ಅದನ್ನ ನನಗೆ ಹೇಳ್ಬೇಕಿತ್ತು, ಯಾಕಂತಂದ್ರೆ ಈ ವೇದಿಕೆ ಈಗ ನಾವು ಒಬ್ಬೊಬ್ರೇ ಹೋಗ್ಲಿಕ್ಕೆ ಕಷ್ಟ, ಮತ್ತೆ ಅದನ್ನ ತೀರ್ಮಾನಿಸುವುದು ಇಲ್ಲ. ನಾವು ಏನೋ ಒಂದು ಅವಕಾಶ ಬಂದಾಗ ಯಾರೊಟ್ಟಿಗೆ ಸೇರ್ಕೊಂಡು ಹೋಗುವಂಥದ್ದು. ಬಟ್ ಈ ವೇದಿಕೆಯಿಂದ ನಮಗೆ ನಿಜವಾಗ್ಲೂ ಇಂಥ ಒಂದು ಅವಕಾಶ ಕೂಡಿ ಬರ್ತಾ ಇದೆ. ನಿಜವಾಗ್ಲೂ ನಾವು ಪುಣ್ಯವಂತರು ಈ ಮಹಾವತಾರ್ ಫೌಂಡೇಶನ್ಗೆ ಬಂದ ಮೇಲೆ. ಜೊತೆಗೆ
ಮಹಾವತಾರಿಗೆ ಬಂದ್ಮೇಲೆ ನಮ್ಮಲ್ಲಿ ಏನು ಅಂದ್ರೆ ಪರಿವರ್ತನೆ ಜ್ಞಾನ ಜ್ಞಾನ ಜ್ಞಾನ. ನಮ್ಮ ಕ್ವಾಲಿಫಿಕೇಶನ್ಸ್ ಎಲ್ಲ ಇದರ ಮುಂದೆ ಏನು ಅಲ್ಲ. ಸೊ ಅದು ಒಂದು ನನಗೆ ಬಹಳ ಬಹಳ ಒಂದು ಅನುಭವ. ಯಾವತ್ತೂ ನೋಡದೇ ಇರೋದು, ಯಾವತ್ತೇ ಕೇಳದೇ ಇರೋದು, ಇಂಥ ಒಂದು ಜ್ಞಾನವನ್ನ ನಾವು ಪಡ್ಕೊಳ್ತಾ ಇದ್ದೇವೆ. ಜೊತೆಗೆ ಈಗ ಸುಧಾ ಹೆಗ್ಡೆ ಮೇಡಮ್ ಹೇಳಿದ್ರಲ್ಲ, ಆ ಒಂದು ಆತ್ಮೀಯತೆ, ಎಲ್ಲರೂ ಸೇರ್ಕೊಂಡು ಯಾರೋ ಏನೋ ಅಂತ. ಅವರು ನನಗೆ ಫೋನ್ ಮಾಡಿದ್ರು ಅಂತ ಹೇಳಿದ್ನಲ್ಲ, ಅವ್ರು ಅಂದ್ರು, ಮೊದ್ಲು ನಮ್ಮವರೆಲ್ಲ ಬೆಂಗಳೂರಲ್ಲಿ ಎಲ್ಲ ಇದ್ದಾರೆ ಮೇಡಮ್, ನಾನಿವಾಗ ಉಡುಪಿಯಲ್ಲಿ ಇದ್ದೇನೆ, ನನಗೆ ಯಾರು ಹತ್ರ ಇಲ್ಲಲ್ಲ ಅಂತ ಫೀಲಿಂಗ್ ಆಗ್ತಾ ಇತ್ತು. ಬಟ್ ಈ ವೇದಿಕೆಗಳಲ್ಲೆಲ್ಲ ನೋಡಿ 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 ಈಗ ಒಂಥರ ಸ್ಟ್ರಾಂಗ್ ಆಗಿದ್ದೇನೆ. ಯಾಕೆ ಹತ್ರದವರೇ ಬೇಕು, ಎಲ್ಲರೂ ಇದ್ದಾರೆ, ಏನ್ ಬೇಕಾದ್ರೂ ಇದ್ದಾರೆ ಅಂತ ಹೇಳ್ತಕ್ಕಂಥ ಫೀಲಿಂಗ್ ಬಂತು ಅಂತ ಹೇಳ್ತಕ್ಕಂಥದ್ದು. ಸೊ ಅದನ್ನ ಶೇರ್ ಮಾಡ್ಕೊಳ್ಬೇಕಿತ್ತು. ಸೊ ಅವಕಾಶಕ್ಕಾಗಿ ಧನ್ಯವಾದಗಳು. ನಾವು ಎಲ್ರೂ ಪುಣ್ಯವಂತರಂತ ಹೇಳ್ತಕ್ಕಂಥ ಮಾತನ್ನ ಹೇಳಿ ನಾನು ನನ್ನ ಒಂದು ಹಂಚಿಕೆಗೆ ವಿರಾಮವನ್ನ ಹೇಳ್ತೇನೆ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಎಲ್ರಿಗೂ ಸರ್. ಥ್ಯಾಂಕ್ ಯು ಮೇಡಮ್. ನನ್ಗೂ ಮೊನ್ನೆ ಒಬ್ರು ಶಾಂತ ಅನ್ನೋರು ಫೋನ್ ಮಾಡಿದ್ರು. ಸೇಮ್ ಇದೇ ರೀತಿ ನಾವು ಒಬ್ರಿಗೊಬ್ರು ಹಂಚ್ಕೊಂಡ್ವಿ. ಅವರು ಅಯ್ಯಪ್ಪ ಪಿಂಡಿ ಕ್ಲಾಸಸ್ ಅಟೆಂಡ್ ಮಾಡ್ತಾರಂತೆ. ದಿನ ಅಟ್ಲೀಸ್ಟ್ ಅವರೇಜ್ ಒಂದು ಕಾಲ್ ಆದ್ರೂ ಬಂದೇ ಬರುತ್ತೆ ಮೇಡಮ್. ಈ ವಿಷಯ ಮಾತಾಡ್ತೀವಿ, ಡಿಸ್ಕಸ್ ಮಾಡ್ತೀವಿ, ಹಂಚ್ಕೊಳ್ತೀವಿ. ಅದು ಹೇಳ್ಕೊಳಕ್ಕೂ ಖುಷಿ ಆಗ್ತದೆ ಮೇಡಮ್. ಅವ್ರು ಒಂದ್ ಮಾತು ಕೇಳಿದ್ರೆ ನಾವು 10 ಮಾತು ಹೇಳ್ಬೇಕು ಅನ್ಸುತ್ತೆ. ಅಂದ್ರೆ ವಿಸ್ತಾರವಾಗಿ ಫುಲ್ ಡೀಟೇಲ್ ಆಗಿ ಹೇಳ್ಬೇಕು ಅನ್ಸುತ್ತೆ. ನಿಜ, ಇದೆಲ್ಲ ಜ್ಞಾನ ನಾವು ಮಹಾವತಾರಕ್ಕೆ ಬಂದ್ಮೇಲೆನೆ ಪಡ್ಕೊಂಡಿರೋದು. ಇಷ್ಟೆಲ್ಲ ಮಾತಾಡೋದಕ್ಕೆ ನಮ್ಗಿದೇ ಇರ್ಲಿಲ್ಲ. ನಾನು ಹುಬ್ಳಿಗ್ ಬಂದಾಗ್ಲೂ ನನ್ಗೆ ಹಂಗೆ ಅನ್ಸ್ತಿತ್ತು ಮೇಡಮ್. ಒಬ್ಳೆ ಯಾರು ಇಲ್ಲ. ರಿಲೇಟಿವ್ಸ್ ಅಲ್ಲಿ ಒಬ್ರೇ ಒಬ್ರು ಇರೋದು, ಅದು ಸ್ವಲ್ಪ ದೂರ ಇದ್ರು. ನೋಡಿ ಈಗ ನಾವೆಲ್ಲ ಗುಂಪು ನೂರಾರು ಜನ ಫ್ರೆಂಡ್ಸ್ ಬಂಧುಗಳಾಗಿದ್ದೀವಿ. ತುಂಬಾನೇ ಖುಷಿ ಆಗುತ್ತೆ ಮೇಡಮ್. ಈ ಅರಸೀಕೆರೆಯಲ್ಲಿ ಅದೇ ಹೇಳ್ದಂಗೆ ಜೇನ್ಕಲ್ ಸಿದ್ದೇಶ್ವರ ಒಂದು ದೇವಸ್ಥಾನ ಇದೆ, ಅಲ್ಲಿ ನಾವು ಮಾಡ್ಬೋದು. ಒಂದ್ಸರಿ ಒಂದ್ ರೌಂಡ್ ಹೋಗಿ ನೋಡ್ಕೊಂಡ್ ಬರ್ಬೋದು. ನಾನು ಇವತ್ತೊಂದು ಹೊಸ ಟಾಪಿಕ್ ತಂದಿದ್ದೀನಿ. ಹೀಗೆ ಕೂತು ನನ್ಗೊಂದು ಆಲೋಚನೆ ಬಂತು. ದೇವರಿಗೂ ಭಗವಂತನಿಗೂ ಏನು ವ್ಯತ್ಯಾಸ ಅಂತ. ನನ್ನ ಎರಡು ಒಂದು ಅಂತಿತ್ತು. ಈಗ ನೀವು ಹೇಳಿ ನೋಡುವ, ಕಲಿಯೋಣ ಅದೇನು ಅಂತ. ಸರಿ, ನಾನು ಗೂಗಲ್ ಸರ್ಚ್ ಮಾಡಿದೆ ದೇವರಿಗೂ ಭಗವಂತನಿಗೂ ಏನ್ ವ್ಯತ್ಯಾಸ ಅಂತ. ನಾನು ಓದ್ತೀನಿ ಮೇಡಮ್, ಅದನ್ನ ಚೆನ್ನಾಗಿದೆ. ನೋಡಿ, ದೇವರು ಮತ್ತು ಭಗವಂತ ತತ್ವಾಧಾರಿತ ಧ್ಯಾನ. ದೇವರು ಭಗವಂತ ಬೇರೆ ಬೇರೆ ಅನ್ಸ್ಬೋದು, ಆದ್ರೂ ಇವ್ರಿಗೆ ಒಂದು ಸಣ್ಣ ಡಿಫ್ರೆನ್ಸ್ ಇದೆ. ಅದಕ್ಕೆ ವಿವರವಾದ ಸಾತ್ವಿಕ ವಿವರಣೆ ಒಂದು 2-3 ನಿಮಿಷ ಆಗುತ್ತೆ ಅಷ್ಟೇನೆ. ನಮ್ಮ ದೈನಂದಿನ ಜೀವನದಲ್ಲಿ ದೇವರು ಮತ್ತು ಭಗವಂತ ಎಂಬ ಪದಗಳನ್ನು ಒಂದೇ ಅರ್ಥದಲ್ಲಿ ಬಳಸಲಾಗುತ್ತೆ. ಆದ್ರೆ ವೇದ, ಪುರಾಣ ಮತ್ತು ತತ್ವಶಾಸ್ತ್ರದ ದೃಷ್ಟಿಯಿಂದ ಇವೆರಡರ ನಡುವೆ ಸೂಕ್ಷ್ಮವಾದ ವ್ಯತ್ಯಾಸ ಇದೆ. ದೇವರು ಅಂದ್ರೆ ಯಾರು? ದೇವ ಎಂಬ ಪದ ಸಂಸ್ಕೃತದ ದಿವ್ ಧಾತುವಿನಿಂದ ಬಂದಿದೆ. ಇದರ ಅರ್ಥ ಪ್ರಕಾಶಿಸೋದು, ಹೊಳೆಯೋದು, ದೈವಿಕ ಶಕ್ತಿ ಹೊಂದಿರೋದು. ದೇವರು ಅಂದ್ರೆ ಪ್ರಕೃತಿಯ ಅಥವಾ ವಿಶ್ವದ ಒಂದು ನಿರ್ದಿಷ್ಟ ಶಕ್ತಿನ ನಿರ್ವಹಿಸುವ ದೈವಿಕ ಸತ್ವ. ಜೀವಿಗಳಿಗೆ ಅನುಗ್ರಹ, ರಕ್ಷಣೆ ಮತ್ತು ಮಾರ್ಗದರ್ಶನ ನೀಡುವ ಶಕ್ತಿ. ಭಕ್ತರ ಪ್ರಾರ್ಥನೆಗಳಿಗೆ ಸ್ಪಂದಿಸುವ ದೈವಿಕ ರೂಪ. ಯಾರೋ ಅನ್ಮ್ಯೂಟ್ ಅಲ್ಲಿ ಇದ್ದೀರಿ, ಪ್ಲೀಸ್ ಮ್ಯೂಟ್ ಮಾಡ್ಕೊಳ್ಳಿ. ವೇದಗಳಲ್ಲಿ ಅನೇಕ ದೇವತೆಗಳ ಉಲ್ಲೇಖ ಇದೆ. ಅಂದ್ರೆ ಇಂದ್ರ ಮಳೆ ಮತ್ತು ಶಕ್ತಿ ಅಧಿಪತಿ, ಅಗ್ನಿ ಯಜ್ಞ ಮತ್ತು ಅಗ್ನಿ ದೇವತೆ, ವಾಯು ಗಾಳಿ ದೇವತೆ, ಸೂರ್ಯ ಬೆಳಕು ಮತ್ತು ಜೀವಶಕ್ತಿಯ ಮೂಲ.
ಇವರು ದೇವತೆಗಳು. ಆದರೆ ಇವರೆಲ್ಲರಿಗೂ ಶಕ್ತಿ ದೊರೆಯುವುದು ಪರಮತತ್ವದಿಂದ ಅಂತ ವೇದಾಂತದ ಅಭಿಪ್ರಾಯ. ಭಗವಂತ ಅಂದ್ರೆ ಇದು ಇಷ್ಟೊತ್ತು ಹೇಳಿದ್ದು ನಾನು ದೇವರು. ಈಗ ಭಗವಂತ ಎಂಬ ಪದಕ್ಕೆ ತುಂಬಾ ಹೆಚ್ಚಿನ ತಾತ್ವಿಕ ಆಳ ಇದೆ. ವೇದವ್ಯಾಸ ಅವರು ಹೇಳ್ತಾರೆ, ನಾನು ಈಗ ಹೇಳಿದೋ 6 ದೈವಿಕ ಗುಣಗಳನ್ನು ಸಂಪೂರ್ಣವಾಗಿ ಹೊಂದಿರುವವನು ಭಗವಂತ. ಅಂದ್ರೆ ಸರ್ವಾಧಿಕಾರ, ಐಶ್ವರ್ಯ, ಅಪಾರ ಶಕ್ತಿ, ಯಶಸ್ಸು ಅಂದ್ರೆ ಅನಂತ ಕೀರ್ತಿ, ಶ್ರೀ ಅಂದ್ರೆ ಸಂಪತ್ತು ಮತ್ತು ಸೌಂದರ್ಯ, ಮತ್ತೆ ಸರ್ವಜ್ಞತ್ವ, ಮತ್ತೆ ಯಾವುದಕ್ಕೂ ಬಂಧನವಾಗದ ಸ್ಥಿತಿ, ವೈರಾಗ್ಯ. ಈ 6 ಗುಣಗಳು ಪರಿಪೂರ್ಣವಾಗಿ ಒಂದೇ ಸತ್ವದಲ್ಲಿ ಇದ್ದರೆ ಅವನನ್ನು ಭಗವಾನ್ ಅಥವಾ ಭಗವಂತ ಅಂತ ಕರಿತೀವಿ. ಉದಾಹರಣೆಗೆ ಒಂದು ಸರ್ಕಾರ ಊಹಿಸಿ, ವಿವಿಧ ಇಲಾಖೆಗಳ ಸಚಿವರು ಮತ್ತು ಅಧಿಕಾರಿಗಳು ನಿರ್ದಿಷ್ಟ ಕೆಲಸಗಳನ್ನು ನಿರ್ವಹಿಸ್ತಾರೆ. ಇವರನ್ನು ದೇವತೆಗಳಿಗೆ ಹೋಲಿಸಬಹುದು. ಆದ್ರೆ ಸಂಪೂರ್ಣ ಆಡಳಿತದ ಮೂಲ ಅಧಿಕಾರ ಕೇಂದ್ರ ಸರ್ಕಾರದ ಮುಖ್ಯಸ್ಥನಲ್ಲಿ ಇರುತ್ತದೆ. ಇದನ್ನು ಭಗವಂತನಿಗೆ ಹೋಲಿಸಬಹುದು. ಹೀಗಾಗಿ ದೇವತೆಗಳು ವಿಶ್ವದ ವಿವಿಧ ಕಾರ್ಯಗಳನ್ನು ನಿರ್ವಹಿಸುವ ದೈವಿಕ ಶಕ್ತಿಗಳು. ಭಗವಂತನು ಎಲ್ಲಾ ಶಕ್ತಿಗಳ ಮೂಲ. ಉಪನಿಷತ್ತುಗಳ ದೃಷ್ಟಿಯಿಂದ ಹೇಳೋದಾದ್ರೆ, ಏಕಂ ಸತ್ ವಿಪ್ರ ಬಹುಧಾ ವದಂತಿ, ಅಂದ್ರೆ ಸತ್ಯ ಒಂದೇ, ಜ್ಞಾನಿಗಳು ಅದನ್ನು ಅನೇಕ ಹೆಸರುಗಳಿಂದ ಕರೀತಾರೆ. ಹಾಗಾಗಿ ಶಿವನನ್ನು ಆರಾಧಿಸಿದರು, ವಿಷ್ಣುವನ್ನು ಆರಾಧಿಸಿದರು, ದೇವಿಯನ್ನು ಆರಾಧಿಸಿದರು, ಅಂತಿಮವಾಗಿ ತಲುಪುವುದು ಒಂದೇ ಪರಮಸತ್ಯ. ಭಕ್ತನಿಗೆ ದೇವರು ಮತ್ತು ಭಗವಂತನ ನಡುವೆ ವ್ಯತ್ಯಾಸ ಇರೋದಿಲ್ಲ. ಒಬ್ಬ ಮಗು ತನ್ನ ತಾಯಿನ ಅಮ್ಮ ಅಂತ ಕರೀತದೆ, ಮತ್ತೊಬ್ಬರು ಆಕೆಯನ್ನು ಶಿಕ್ಷಕಿ ಅಂತಾನೂ ಕರಿಬಹುದು. ವ್ಯಕ್ತಿ ಒಬ್ಳೆ, ಹೆಸರುಗಳು ಬೇರೆ. ಅದೇ ರೀತಿ ದೇವರು ಭಕ್ತನಿಗೆ ಹತ್ತಿರದ ದೈವಿಕ ರೂಪ ಭಗವಂತ. ಅದೇ ದೇವರ ಪರಿಪೂರ್ಣ, ಅನಂತ ಮತ್ತು ಸರ್ವವ್ಯಾಪಕ ಸ್ವರೂಪ. ಇಷ್ಟನ್ನು ಹೇಳೇನೆ. ದೇವರು ಮತ್ತು ಭಗವಂತನ ನಡುವೆ ಇರುವ ವ್ಯತ್ಯಾಸ ಅಂತ ತಿಳಿಸಿಕೊಟ್ಟಿದ್ದೇನೆ. ಆಲಿಸಿದವರಿಗೆಲ್ಲರಿಗೂ ಧನ್ಯವಾದಗಳು. ಮತ್ತೆ ಅವಕಾಶ ಕೊಟ್ಟಿರುವ ನಮ್ಮ ಮಹಾವತಾರ್ ಫೌಂಡೇಶನ್ಗೆ ಧನ್ಯವಾದಗಳು ಮೇಡಮ್. ತುಂಬಾ ಚೆನ್ನಾಗಿತ್ತು. ಬೇಕಿತ್ತು ಎಲ್ರಿಗೂ ಏನು ಅಂತ ಹೇಳ್ಕೊಂಡು ಕ್ಲಿಯರ್ ಆಯ್ತು ಇವಾಗ. ನಾವೆಲ್ಲ ದೇವರಾಗಿದ್ವಿ. ನಮ್ ಚೀಫ್ ಸೆಕ್ರೆಟರಿ ಭಗವಂತ ಮಹಾವತಾರ್ ಫೌಂಡೇಶನ್, ನಾವೆಲ್ಲ ದೇವರು. ಹಾಗೆ ಈಗ ಲಕ್ಷ್ಮೀ ದೇವಿಯವರು ಹೇಳಿದ್ರಲ್ಲ, ಲಕ್ಷ್ಮೀ ಹೆಗಡೆ ಅವರು, ಸುಧಾ ಹೆಗಡೆ ಅವರು, ಹಾಗೆ ಸ್ಪಷ್ಟತೆ ಕೊಟ್ಟಿದ್ದೇನೆ. ಇನ್ಯಾರು ಮಾಸ್ಟರ್ಸ್? ಯಾರಿಗ? ನಾಗಲಲಿತಾ ಮೇಡಮ್ ಹೇಳಿ ಮೇಡಮ್, ಮಾತಾಡಿ ಮೇಡಮ್. ಅನ್ಮ್ಯೂಟ್ ಕೊಟ್ಟಿದ್ದೀನಿ. ನಮಸ್ತೆ ಮೇಡಮ್. ವೇದವತಿ ಮೇಡಮ್ ನಮಸ್ತೆ. ನಮಸ್ತೆ ಅಲ್ರಿ ನಗರತ್ನ ಮೇಡಮ್. ನಾಗಲಲಿತಾ ಮೇಡಮ್ ಹೇಳಿ. ಈ ವೇದಿಕೆ ನಮ್ಗೆ ತುಂಬಾ ಉಪಯುಕ್ತ ಆಗಿದೆ. ತುಂಬಾ ವಿಷಯಗಳನ್ನ ಕಲ್ತ್ಕೊಳ್ತಿದೀವಿ. ಮತ್ತೆ ನೀವು ಹೇಳ್ದಾಗೆ ಮಾತಾಡಕ್ಕೆ ಭಯ ಆಗ್ತಿತ್ತು. ನಾವು ಸ್ಟೇಜಲ್ಲೂ ಟೀಚರ್ ಆಗಿದ್ರು ಸ್ಟೇಜಲ್ಲಿ ನಿಂತು ಮಾತಾಡೋ ಅಭ್ಯಾಸನೇ ಮಾಡ್ಕೊಂಡಿಲ್ಲ. ಮಕ್ಕಳ ಜೊತೆನೇ ಇರ್ತಿದ್ದೆ. ಹಾಗಾಗಿ ಇದು ಒಂದು ವೇದಿಕೆನ ಗುರುಗಳು ತೋರ್ಸ್ಕೊಟ್ಟದ್ದು ಅಂದ್ರೆ ಅಕ್ಕ ನಾಗರತ್ನ ಅವರು ನನ್ಗೆ ಇದನ್ನ ವೇದಿಕೆನೆ ತಿಳಿಸ್ಕೊಟ್ರು, ಸೇರಿಸ್ಕೊಟ್ರು. ಅವ್ರಿಗೂ ಧನ್ಯವಾದ ತಿಳಿಸ್ತೀನಿ. ಮತ್ತೆ ತುಂಬಾ ಉಪಯುಕ್ತ ಆಗಿದೆ. ನನ್ಗೆ ಇಲ್ಲಿಗೆ ಮಾತಾಡಕ್ ಕಲ್ಸ್ಕೊಟ್ಟದ್ದು ಅಂದ್ರೆ ಗೀತಾ ಮೇಡಮ್ ಅವರು ನನ್ಗೆ ತುಂಬಾ ಪ್ರೋತ್ಸಾಹ ಮಾಡಿ, ಏನಿಲ್ಲ ನೀವ್ ಎಷ್ಟು ಮಾತಾಡ್ತೀರಾ ಮಾತಾಡಿ, ಕ್ಲಾಸ್ ಕೊಡಿ ಅಂತ ಫಸ್ಟ್ ಅವರು ನನ್ಗೆ
ಧೈರ್ಯ ತುಂಬಿ ನನಗೆ ಕ್ಲಾಸ್ ಕೊಡಕ್ಕೆ ಇದ್ ಮಾಡುದು. ತುಂಬಾ ಅದ್ಭುತವಾದ ವೇದಿಕೆ ಮೇಡಮ್. ತುಂಬಾ ಉಪಯುಕ್ತ ಆಗಿದೆ ನಮ್ಗೆ ಧ್ಯಾನ ಆಗ್ಲಿ. ಅದರಿಂದ ತುಂಬಾ ಬದಲಾವಣೆನೂ ಆಗಿದೆ. ನಾವೆಷ್ಟೋ ತುಂಬಾ ಬದಲಾವಣೆ ಆಗಿದೆ ನಮ್ಮ ಜೀವನದಲ್ಲಿ. ನಮ್ಮ ವೈಯಕ್ತಿಕ ವಿಷಯದಲ್ಲೂ ತುಂಬಾ ಬದಲಾವಣೆ ತಂದ್ಕೊಂಡಿದೀವಿ. ತುಂಬಾ ಚೆನ್ನಾಗಿದೆ ಮೇಡಮ್. ತುಂಬಾ ಅದ್ಭುತವಾದ ವೇದಿಕೆ. ರಂಗನಾಥ್ ಸರ್ಗೂ ನಮ್ಮ ನಮನಗಳನ್ನ ಸಲ್ಲಿಸ್ತೀನಿ. ನಾನು ಒಂದು ಹಾಡು ಥ್ಯಾಂಕ್ ಯು ಮೇಡಮ್. ಹಾ, ಒಂದು ಹೇಳಿ ಹಾಡು ಹಾಡಿ. 3 ಅಕ್ಷರದ್ದು ಒಂದು ಹಾಡು. ಅಕ್ಷರ 3 ಅಕ್ಷರ, ಈ ಜೀವನ 3 ಅಕ್ಷರ. ಅಕ್ಷರ 3 ಅಕ್ಷರ, ಈ ಜೀವನ 3 ಅಕ್ಷರ. ಜನನದಿಂದ ಮರಣ ತನಕ ಪಯಣ 3 ಅಕ್ಷರ. ತಾಯಿ ಗರ್ಭದಿ ಮೊದಲು ಮಗುವಿಗೆ ಜನನ 3 ಅಕ್ಷರ. ಹುಟ್ಟಿದ ಕೂಸು ಗಂಡೋ ಹೆಣ್ಣೋ ಹುಡುಗ 3 ಅಕ್ಷರ, ಹುಡುಗಿ 3 ಅಕ್ಷರ. ಅಕ್ಷರ 3 ಅಕ್ಷರ, ಈ ಜೀವನ 3 ಅಕ್ಷರ. ಅಕ್ಕ ತಮ್ಮ ಅಣ್ಣ ತಂಗಿ ಸೋದರ 3 ಅಕ್ಷರ, ಸೋದರಿ 3 ಅಕ್ಷರ. ಬೆಳೆದ ಮಗು ತಾ ಹೊರಟು ನಿಂತಿತು ಶಾಲೆಗೆ 3 ಅಕ್ಷರ. ಶಾಲೆಯಲ್ಲಿ ಕಲಿಸುವ ಗುರು ಶಿಕ್ಷಕ 3 ಅಕ್ಷರ, ಶಿಕ್ಷಕಿ 3 ಅಕ್ಷರ. ಅಕ್ಷರ 3 ಅಕ್ಷರ, ಈ ಜೀವನ 3 ಅಕ್ಷರ. ದಿನನಿತ್ಯ ಮಾಡಬೇಕು ಅಭ್ಯಾಸ 3 ಅಕ್ಷರ. ವರುಷದ ಕೊನೆಗೆ ಬಂತು ಪರೀಕ್ಷೆ 3 ಅಕ್ಷರ. ಶಾಲೆಯಲ್ಲಿ ಓದು ಉತ್ತಮ ಫಲವು 3 ಅಕ್ಷರ. ವರ್ಷದ ಫಲಿತಾಂಶ ತಿಳಿದು ಉತ್ತೀರ್ಣ 3 ಅಕ್ಷರ. ಹೆಚ್ಚಿನ ಅಭ್ಯಾಸಕ್ಕೆ ಕಾಲೇಜು 3 ಅಕ್ಷರ. ಕಾದು ಕುಂತು ತಲೆ ಕೆಡಿಸುವ ಹುಡುಗ 3 ಅಕ್ಷರ, ಹುಡುಗಿ 3 ಅಕ್ಷರ. ಅಕ್ಷರ 3 ಅಕ್ಷರ, ಈ ಜೀವನ 3 ಅಕ್ಷರ. ಓದು ಮುಗಿಯಿತು ಮಾಡಬೇಕು ನೌಕರಿ 3 ಅಕ್ಷರ. ದುಡಿವ ಹುಡುಗಗೆ ಮಾಡಿಬಿಟ್ಟರು ಮದುವೆ 3 ಅಕ್ಷರ. ಸಪ್ತಪದಿಯನ್ನು ದಾಟಿ ಬಂದಳು ಹೆಂಡತಿ 3 ಅಕ್ಷರ. ಗಂಡ ಹೆಂಡತಿ ಚಂದ ಬಾಳ್ವೆ ಸಂಸಾರ 3 ಅಕ್ಷರ. ಅಕ್ಷರ 3 ಅಕ್ಷರ, ಈ ಜೀವನ 3 ಅಕ್ಷರ. ವಂಶವೃದ್ಧಿಗೆ ಕುಟುಂಬ ಬೆಳೆದು ಮಕ್ಕಳು 3 ಅಕ್ಷರ. ದಿನವೂ ಕಳೆದು ಮೀರಿ ನಡೆದವು ವಯಸ್ಸು 3 ಅಕ್ಷರ. ಬೆನ್ನು ಬಾಗಿ ಕೈಗೆ ಬಂತು ಬಡಗಿ 3 ಅಕ್ಷರ. ಎಲ್ಲರೂ ಅನ್ನುವರು ಆಗ ಮುದುಕ 3 ಅಕ್ಷರ, ಮುದುಕಿ 3 ಅಕ್ಷರ. ಅಕ್ಷರ 3 ಅಕ್ಷರ, ಜೀವನ 3 ಅಕ್ಷರ. ಇಲ್ಲಿ ತನಕ ತಿಳಿಯಲಿಲ್ಲ ಆಧ್ಯಾತ್ಮ 3 ಅಕ್ಷರ. ಭಕ್ತಿ ಬೆಳಕು ಬೇಕೇ ಬೇಕು ಬಾಳಿಗೆ 3 ಅಕ್ಷರ. ಮನುಜ ಕುಲದ ಸುತ್ತ ಕವಿದಿದೆ ಕತ್ತಲೆ 3 ಅಕ್ಷರ. ಬಾಳ ಸಂತೆ ಮುಗಿಸಿ ಹೊಂಟ ಮರಣ 3 ಅಕ್ಷರ. ಅವನ ಆಟದ ರೀತಿ ಆಡ್ಬೇಕು ನಾಟಕ 3 ಅಕ್ಷರ. ಪಾತ್ರಧಾರಿ ನಾ ಸೂತ್ರಧಾರಿ ದೇವರು 3 ಅಕ್ಷರ, ದೇವರು 3 ಅಕ್ಷರ. ಅಕ್ಷರ 3 ಅಕ್ಷರ, ಜೀವನ 3 ಅಕ್ಷರ. ಥ್ಯಾಂಕ್ ಯು ಮೇಡಮ್. ಅದ್ಭುತ ಮೇಡಮ್, ಅದ್ಭುತ. ಚೆನ್ನಾಗಿತ್ತು. ಎಷ್ಟೊಂದು ಮೀನಿಂಗ್ ಇತ್ತು ಅದ್ರಲ್ಲಿ, ಎಷ್ಟೊಂದು ಎಲ್ಲ. ಅಂದ್ರೆ ಬಂದಿಲ್ಲ ಏನ್ ಮೇಡಮ್? ಓಂ ಅನ್ನೋದೊಂದು ಬಂದಿಲ್ಲ. AUM ನಾವು ಓಂನ ಔಂ ಅಂತೀವಲ್ಲ, ಅದು 3 ಅಕ್ಷರ. ಅದೊಂದ್ ಬಿಟ್ಟು ಮಿಕ್ಕಿದ್ದೆಲ್ಲ ಬಂತು ಮೇಡಮ್.
ಅಧ್ಯಾತ್ಮಕ್ಕೆ ತುಂಬಾ ಚೆನ್ನಾಗಿ. ಹ್ಮ್ ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನೆಕ್ಸ್ಟ್ ಲಕ್ಷ್ಮೀಬಾಯಿ ಹೆಗ್ಡೆ. ನಮಸ್ತೆ ವೇದಾವತಿ ಮೇಡಮ್. ನಮಸ್ತೆ. ನಿಮ್ದು ಆಯ್ತು ಅನ್ಸುತ್ತೆ ಅಲ್ಲೇ ಆಗ್ಲೇ? ಇಲ್ಲ ಮೇಡಮ್. ಇಲ್ಲ ಹಾ, ಸರಿ 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 ಸರಿ, ಮಾತಾಡಿ ಮೇಡಮ್. ನಾನ್ ಧ್ಯಾನಕ್ ಬಂದ್ 7 ತಿಂಗಳಾಯ್ತು ಮೇಡಮ್. ಧ್ಯಾನದಿಂದ ತುಂಬಾ ಇದು ಓಕೆ ಮೇಡಮ್. ಈ ಫೌಂಡೇಶನ್ ಬಂದ್ 7 ತಿಂಗಳಾಯ್ತು. ತುಂಬಾ ಉಪಯೋಗ ಆಗಿದೆ ನಂಗೆ. ವಿಡಿಯೋ ಆನ್ ಮಾಡ್ಕೊಳ್ತೀರಾ? ಧ್ಯಾನ ಡಿಸ್ಟರ್ಬ್ ಇದೆ ನೋಡ್. ಹಾ ಹಾ, ಮಾತಾಡಿ ಮೇಡಮ್. 7 ತಿಂಗಳಿಂದ ಬಂದಿದ್ದೀನಿ. ತುಂಬಾ ನಂಗೆ ಅನುಕೂಲ ಆಗಿದೆ ಮೇಡಮ್. ಧ್ಯಾನ, ಶಿವಂಬು, ಸ್ವರಯೋಗ ಎಲ್ಲ ಉಪಯೋಗಿಸ್ತಾ ಇದ್ದೀನಿ, ನಾನು ಮಾಡ್ತಾ ಇದ್ದೀನಿ. ನಂಗೆ ತುಂಬಾ ಉಪಯೋಗ ಆಗಿದೆ. ನಾನೊಂದು ಹಾಡು ಹೇಳ್ತೀನಿ. ಹೇಳಿ ಮೇಡಮ್. ಧರೆಗವತರಿಸಿದೆ ಸ್ವರ್ಗದ ಸ್ಪರ್ಧಿಯು, ಸುಂದರ ತಾಯ್ ನೆಲವು, ನಮ್ಮಿ ತಾಯ್ ನೆಲವು. ಧರೆಗವತರಿಸಿದೆ ಸ್ವರ್ಗದ ಸ್ಪರ್ಧಿಯು, ಸುಂದರ ತಾಯ್ ನೆಲವು, ನಮ್ಮಿ ತಾಯ್ ನೆಲವು. ದೇವಿ ನಿನ್ನಯ ಸೊಬಗಿನ ಮಹಿಮೆಯ ಬಣ್ಣಿಸಲ ಸದಳವು, ನಮ್ಮಿ ತಾಯ್ ನೆಲವು. ಧವಳ ಹಿಮಾಲಯ ಮುಕುಟದ ಮೆರಗು, ಕಾಲ್ ತೊಳೆಯುತ್ತಲಿದೆ ಜಲದಿಯ ಬುರುಗು. ಗಂಗಾ ಹಸುರಿನ ಸೆರಗು, ಕಣ ಕಣ ಮಂಗಲವು, ನಮ್ಮಿ ತಾಯ್ ನೆಲವು. ಕಣ ಕಣ ಮಂಗಾಯ್ ನೆಲವು. ಧರೆಗವತರಿಸಿದೆ ಸ್ವರ್ಗದ ಸ್ಪರ್ಧಿಯು, ಸುಂದರ ತಾಯ್ ನೆಲವು, ನಮ್ಮಿ ತಾಯ್ ನೆಲವು. ಕಾಶ್ಮೀರದಲ್ಲಿ ಸುಲಿಯುವುದು ತುಹಿನ, ರಾಜಸ್ಥಾನದಿ ಸುಡುವುದು ಪುಲಿನ, ಮಲಯ ಜಲದಲ್ಲಿ ಗಂಧದ ಪವನ, ಬಗೆ ಬಗೆ ಸಂಕುಲವು, ನಮ್ಮಿ ತಾಯ್ ನೆಲವು. ಬಗೆ ಬಗೆ ಸಂಕುಲವು, ನಮ್ಮಿ ತಾಯ್ ನೆಲವು. ಧರೆಗವತರಿಸಿದೆ ಸ್ವರ್ಗದ ಸ್ಪರ್ಧಿಯು, ಸುಂದರ ತಾಯ್ ನೆಲವು, ನಮ್ಮಿ ತಾಯ್ ನೆಲವು. ಹಲವು ಭಾಷೆ ನುಡಿ ಲಿಪಿಗಳ ತೋಟ, ವಿವಿಧ ಪಂಥ ನಿಮ್ದು ನೆಟ್ ಪ್ರಾಬ್ಲಮ್ ಇದೆ ಮೇಡಮ್. ಕಾಣಲು ಹೆಗ್ಡೆ ಕಾಮನ ಲಕ್ಷ್ಮೀಬಾಯಿ ಮೇಡಮ್. ಬಿಲ್ಲಿನ ನೋಟ, ವಿಧ ವಿಧ ಮೀ ತಾಯ್ ನೆಲವು. ಧನ್ಯವಾದಗಳು ಮೇಡಮ್. ಧನ್ಯವಾದಗಳು ಮೇಡಮ್. ಚೆನ್ನಾಗಿತ್ತು ಹಾಡು, ಸ್ವಲ್ಪ ನೆಟ್ ಪ್ರಾಬ್ಲಮ್ ಆಗಿದೆ. ಮಂಜುಳಾ ಮೇಡಮ್ ಮಾತಾಡಿ. ಎಲ್ಲ ಆತ್ಮ ಹೆಲ್ದಿ ಬಂಧುಗಳಿಗೂ ಶರಣಾರ್ಥಿಗಳು. ಶರಣ್ ಮೇಡಮ್. ನಾನು ಧ್ಯಾನಕ್ಕೆ ಬಂದು 3 ವರ್ಷ ಆಯ್ತು. 3 ವರ್ಷದಲ್ಲಿ ನಾನು ತುಂಬಾ ಪೇಶನ್ಸ್ ಕಲ್ತ್ಕೊಂಡಿದ್ದೀನಿ, ನೆಮ್ಮದಿ ಸಿಕ್ಕಿದೆ, ಶಾಂತಿ ಸಿಕ್ಕಿದೆ. ಹಾಗಾಗಿ ಆಮೇಲೆ ದಿನ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ನಾನು ಹೇಳ್ತಲೇ ಇರ್ಲಿಲ್ಲ, 9-9:30ವರೆಗೂ ಎದ್ದೇಳ್ತಿದ್ದೆ. ಡಿಪ್ರೆಷನ್. ಇಲ್ಲಿಗೆ ಬಂದ್ಮೇಲೆ
ಈ ಈಗ ಅರ್ಲಿ ಮಾರ್ನಿಂಗ್ ಎದ್ದೇಳೋದ್ನ ಕಲ್ತಿದ್ದೀನಿ, ಧ್ಯಾನ ಮಾಡ್ತಾ ಇದ್ದೀನಿ. ಈಗ 3 ವರ್ಷದಿಂದ ನಾನು ಧ್ಯಾನ ಮಾಡ್ತಾ ಇದ್ದೆ, ಬಟ್ ಬೆಳಗ್ಗೆ ಅಂತಂತ ಏನಿರ್ಲಿಲ್ಲ. ಹಾಗಾಗಿ 11 ಗಂಟೆ ಇದು ಫಸ್ಟ್ ನಾನು ಇಲ್ಲಿ ಮಹಾವತಾರ್ ಫೌಂಡೇಶನ್ಗೆ ಬಂದಿದ್ದು ಮಧ್ಯಾಹ್ನದ ಕ್ಲಾಸ್. ಹಂಗಾಗಿ ಮಧ್ಯಾಹ್ನ ತರಗತಿನ ಕೇಳ್ತಾ ಇದ್ದೆ. ಆಮೇಲೆ ಒಂದ್ ದಿವ್ಸ ಒಂದ್ ದಿವ್ಸ ಆನ್ ಮಾಡಿದೆ. ಮಾರ್ನಿಂಗ್ ಆನ್ ಮಾಡಿದಾಗ ಅವಾಗ ಗೊತ್ತಾಯ್ತು ಮಾರ್ನಿಂಗ್ ಕ್ಲಾಸನು ಇದೆ ಅಂತ ಹೇಳ್ಬಿಟ್ಟು ಅಂತ. ಹಾಗಾಗಿ ಅಲ್ಲಿಂದ ಎಲ್ಲಾ 11 ಗಂಟೆದು, 3 ಗಂಟೆದು, ಬೆಳಗ್ಗೆ 5 ಗಂಟೆದು ಎಲ್ಲಾ ಕ್ಲಾಸಸ್ನು ತಿರ್ಗಾ ನೈಟ್ ಎಲ್ಲಾ ಇದನ್ನು ನಾನು ಕೇಳ್ತಾ ಎಲ್ಲ. ಆಮೇಲೆ ಇಲ್ಲಿ ಹೇಳ್ಕೊಡ್ತಕ್ಕಂತ ಪ್ರತಿಯೊಂದನು ನಾನು ಅನುಸರಿಸ್ತಾ ಇದ್ದೀನಿ. ಅಂದ್ರೆ ಶಿವಾಂಬು ಚಿಕಿತ್ಸೆ 6 ತಿಂಗಳಿಂದ ಬಳಸ್ತಾ ಇದ್ದೀನಿ. ಆಮೇಲೆ ಇದು ಮುದ್ರಾ ಥೆರಪಿ, ಈ ತರ ಎಲ್ಲ ನಾನು ಅಳವಡಿಸ್ಕೊಂಡು ಈಗ್ಲೂನು ಕ್ಲಾಸ್ ಈಗ ಹಾಡುಗಳು ಕೇಳ್ತಾ ಮುದ್ರೆ ಇಟ್ಕೊಂಡು ಕೂತಿರ್ದೆ. ಹಾಗಾಗಿ ಇಷ್ಟು ನಂದು ಮೇಡಮ್. ಇಲ್ಲಿ ಮಹಾವತಾರ್ ಫೌಂಡೇಶನ್ಗೆ ಬಂದ್ಮೇಲೆನೆ ನಾನು ಆಕ್ಟಿವ್ ಆಗಿದ್ದು. ಯಾಕೆಂದ್ರೆ ಕಲ್ಚರಲ್ ಅಂದ್ರೆ ನಂಗೆ ಬಹಳ ಇಷ್ಟ. ನನ್ಗೆ ಹಾಡು ಡ್ಯಾನ್ಸು ಅಂತಂತಂದ್ರೆ ಹಂಗಾಗಿ ಇಲ್ಲಿ ತುಮಕೂರ್ನಲ್ಲಿ ಅದಕ್ಕೆ ಅಂತಲೇ ಒಂದು ವೇದಿಕೆನೆ ಮಾಡ್ಕೊಂಡಿದೀವಿ. ಈಗ ಆಗೋದಿಲ್ಲ, ಹಂಗಾಗಿ ಈಗಷ್ಟೇ ಡ್ಯಾನ್ಸ್ ಮಾಡೋದ್ ಬಿಟ್ಟಿದ್ದೀನಿ ಇತ್ತೀಚೆಗೆ 5 ಇಯರ್ಸ್ ಇಂದ. ಅದಕ್ ಮುಂಚೆಯಿಂದ ಪ್ರತಿ ವರ್ಷ ನಮ್ದು ಡಿಸೆಂಬರ್ ಬಂತು ಅಂದ್ರೆ ಆನಿವರ್ಸರಿ 3-4 ಅದ್ರಲ್ಲಿ ನಾನೇ ಕೊರಿಯೋಗ್ರಾಫರ್. ಹಂಗಾಗಿ ಆ ಸಣ್ಣ ಮಗು ಇದ್ರು, ನನ್ ಮಗ ಚಿಕ್ಕವನಾಗಿದ್ರು ಯಾರಿಗಾರು ಎತ್ಕೊಳಕ್ ಕೊಟ್ಬಿಟ್ಟು ಅದು 2-3 ಮೇನ್ ರೋಲ್ ನನ್ಗೆ ಕೊಡ್ಬೇಕಿತ್ತು. ಆ ತರ ಎಲ್ಲ ಒಳ್ಳೊಳ್ಳೆವು, ಅದು ಒಳ್ಳೊಳ್ಳೆವು, ಅದು ಅಪರೂಪದ್ದೇ ಹುಡಿಕೊಂಬರಿವು. ಅದಕ್ಕೆ ಎಷ್ಟಾರ ಖರ್ಚಾಗ್ಲಿ ಆ ಡ್ರೆಸ್ಸು ಕಾಸ್ಟ್ಯೂಮು ಎಲ್ಲ ಮಾಡ್ತಾ ಇದ್ವಿ. ಹಾಗಾಗಿ ಅದನ್ನೇ ಹಂಗಾಗಿ ಇಲ್ಲಿ ಮೇಯ್ನ್ ನನಗ್ ಕಚ್ಚಲಿಕ್ಕೂ ಕಾರಣ ಈ ಮಹಾವತಾರ್ಗೆ ಶನಿವಾರ ವಿಶೇಷ ವೇದಿಕೆ ಇರೋದಿಕ್ಕೂ, ಆಮೇಲೆ ಆಧ್ಯಾತ್ಮದಲ್ಲಿ ಒಲವಿದ್ದಿದ್ದಕ್ಕೆ ಇಲ್ಲಿ ಬೆಳಗ್ಗೆ ಇಲ್ಲಿ ಒಳ್ಳೊಳ್ಳೆ ಸ್ಪೀಕರ್ಸ್ನ ಎಲ್ಲಾ ವೇದಿಕೆನಲ್ಲೂ ಕರ್ಸಿ ನಮ್ಗೆಲ್ಲ. ಅಂದ್ರೆ ಇದುವರೆಗೂ ನಾವು ಓದಿರೋದು ಒಂದಾದ್ರೆ ಈ ಸ್ಪಿರಿಚುಯಲ್ಲೇ ಒಂದು ದೊಡ್ಡ ಸಮುದ್ರ. ಇದ್ರಲ್ಲಿ ಎಷ್ಟು ನಾವು ತಿಳ್ಕೊಳ್ಳೋದು ಇನ್ನೂ ಬಹಳ ಇದೆ. ಹಾಗಾಗಿ ಇದನ್ನ ತಿಳಿತಾ ನಾನು ಖುಷಿ ಆಗ್ತಾ ಇದೆ. ಮೇನ್ ಮನ್ಸಿಗೆ ಖುಷಿ ಸಿಗ್ತಾ ಇದೆ. ಹಾಗಾಗಿ ನಾನು ಈ ಮಹಾವತಾರ್ ಫೌಂಡೇಶನ್ಗೆ ಚಿರಋಣಿ ಮೇಡಮ್. ಮೇಡಮ್ ನಾನೊಂದು ಹಾಡು ಹೇಳ್ತೀನಿ ಮೇಡಮ್. ನನ್ನ ಮಟ್ಟಿಗೆ ಖುಷಿ ಅನ್ನೋದು ಸ್ವಲ್ಪ ಚಿಕ್ಕ ವರ್ಡ್ ಅನ್ಸುತ್ತೆ. ಆನಂದ, ಬ್ಲಿಸ್ಫುಲ್. ಹೌದೌದು. ಹಂಗು ಏನಾರು ರಾತ್ರಿ ವೇದಿಕೆ ಆಗ್ಲಿ ಅಥವಾ ಮಧ್ಯಾಹ್ನದ್ದು ಏನಾರು ಮಿಸ್ ಯಾವಾಗ್ಲಾರು ಒಂದೊಂದ್ಸತಿ ಅಟೆಂಡ್ ಆಗಲ್ವಲ್ಲ, ಅವಾಗ ಅಯ್ಯೋ ಇವತ್ ಏನ್ ಹೇಳಿದ್ರೋ ಏನೋ ಅಂತ ಹೇಳ್ಬಿಟ್ಟು ರೆಕಾರ್ಡಿಂಗ್ ಬಂದಿರುತ್ತಲ್ಲ, ಆ ರೆಕಾರ್ಡಿಂಗ್ ನ ಕೇಳ್ಕೊಂತೀನಿ ಮೇಡಮ್. ಇದು ಮಧ್ಯಾಹ್ನದ್ದು ಕೆಲವೊಂದು ನನ್ನ ನಂಬರ್ ಇಲ್ಲಿ ಆಡ್ ಮಾಡಿರೋದ್ನ ಮೇಡಮ್ ರಾತ್ರಿ ವೇದಿಕೆಗೂನು ಮಧ್ಯಾಹ್ನದ ವೇದಿಕೆಗೂನು ಬೆಳಗ್ಗೆನು 3ಕ್ಕೂ ಆಡ್ ಮಾಡಿ ಮೇಡಮ್. ಯಾಕೆಂದ್ರೆ ರೆಕಾರ್ಡಿಂಗ್ ಕೆಲವೊಂದು ಬರಲ್ಲ, ಅದೇನೋ ಹೇಳ್ತಾ ಇದ್ರು. ಎಲ್ಲದೂ ಕಳ್ಸಿದ್ರೆ ಓಕೆ, ರಾತ್ರಿದ್ ಮಾತ್ರ ರಾತ್ರಿ ಗ್ರೂಪ್ ಅಲ್ಲಿ ಬರುತ್ತೆ, ಮಧ್ಯಾಹ್ನ ಮಾತ್ರ ಮಧ್ಯಾಹ್ನ ಗ್ರೂಪ್ ಅಲ್ಲಿ ನಿಂತಿದ್ರು, ಅದೇನ್ ಗೊತ್ತಾಗ್ಲಿಲ್ಲ. ಈಗಾಗಲೇ 365 ಇದ್ರಲ್ಲಿ 2ರಲ್ಲಿ ಇದೀನಿ. ಎರಡು ಬರುತ್ತೆ ನನ್ಗೆ. ಅದು ಏನು ಅಂತ ಗೊತ್ತಾಗ್ಲಿಲ್ಲ, ಅದ್ರದ್ದೇನು ಗೊತ್ತಿಲ್ಲ ಡೀಟೈಲ್. ಹಾಗಾಗಿ ಮೇಡಮ್ ಒಟ್ಟು ಎಲ್ಲಾ ರೆಕಾರ್ಡಿಂಗ್ಸು ಬರ್ಲಿ ಮೇಡಮ್. 90% ಅಟೆಂಡ್ ಆಗ್ಲಿ, ಏನಾದ್ರು 10% ಅಟೆಂಡ್ ಆಗ್ಲಿಲ್ಲ ಅಂತಂದ್ರೆ ಅವ್ರ ರೆಕಾರ್ಡಿಂಗ್ಸ್ ನೋಡೋಕೆ. ಹಾಗಾಗಿ ಮೇಡಮ್ ಗೀತಾ ಮೇಡಮ್ಗೆ ಹೇಳ್ತೀನಿ ಬಿಡಿ ಮೇಡಮ್. ರೇವತಿ ಮೇಡಮ್ ಇದ್ದಾರೆ, ಕೇಳಿಸ್ಕೊಂಡಿರ್ತಾರೆ. ರೇವತಿ ಮೇಡಮ್ ಇದ್ದಾರೆ, ಗೀತಾ ಮೇಡಮ್ ಇದ್ದಾರೆ, ಕಳಿಸ್ತಾವ್ರ ಮೇಡಮ್. ಓಕೆ ಮೇಡಮ್. ನಾನೊಂದೀಗ ಭಾವಗೀತೆ ಆಡ್ತೀನಿ ಮೇಡಮ್. ಮಾಡಿ ಮೇಡಮ್. ಟೈಮ್ ಆಯ್ತು, ಇನ್ನೊಂದ್ 8 ನಿಮಿಷ. ಸವಿತಾ ಸವಿತಾ ಒಳಗಿನ ಕಣ್ಣನ್ನು ಮುಚ್ಚಿಸಿ ಒಮ್ಮೆ, ತಿಳಿವಿಗೆ ಬಣ್ಣವ ಹಚ್ಚಿಸಿ ಒಮ್ಮೆ, ಒಳಗಿನ ಕಣ್ಣನ್ನು ಮುಚ್ಚಿಸಿ ಒಮ್ಮೆ, ತಿಳಿವಿಗೆ ಬಣ್ಣವ ಹಚ್ಚಿಸಿ ಒಮ್ಮೆ,
ಒಳಿತಲ್ಲದುದೇ ಒಳಿತೆಂಬುದರ ಚಳಕವೆಲ್ಲಕ್ಕೆ ವಿನಾಶವತ. ಬಾ ಸವಿತಾ ಬಾ ಸವಿತಾ ಬಾ ಸವಿತಾ. ನೆಲೆಯಿಂದ ಹೊರಟು ಅಲೆ 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 ಛಲ ತೊಟ್ಟ ಮಲ್ಲ ವಾಹಿನಿ ಬಾ. ನಿಲವಿಲ್ಲ ಜಗತಿ ಕತ್ತಲೆಯೆಂದು ಗೆಲುವನ್ನು ಸಾರುವ ಬಾಸವತ. ಬಾ ಸವಿತಾ ಬಾ ಸವಿತಾ ಬಾ ಸವಿತಾ. ಓಂ ತತ್ ಕವಿ ಗುರುವರ್ಯನೆಂಬೆವು ಅಂತಲ್ಲದೆ ಬೇರೆ ನನ್ನು ನಂಬೆವು. ಪಂಥವ ಬೆಳಗಿಸಿ ನಿರೂಪಿಸಿ ಕಾಂಬೆವು ಶಾಂತ ಸುಂದರ ಶಿವದ ಸವಿತಾ. ಬಾ ಸವಿತಾ ಬಾ ಸವಿತಾ ಬಾ ಸವಿತಾ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಮೇಡಮ್. ಈಗ ನೆಕ್ಸ್ಟ್ ಸಿಂಧು ಜೆ, ಅನ್ಮ್ಯೂಟ್ ಮಾಡ್ಕೊಳ್ಳಿ ಮೇಡಮ್. ಮಾತಾಡಿ. ಹ್ಯಾಂಡ್ ರೈಸ್ ಮಾಡಿದ್ದೀರಿ? ಮಾತಾಡಿ ಮಾತಾಡಿ. ನಮಸ್ತೆ. ನಾನು ಒಂದು ನಮಸ್ತೆ. ವಿಚಾರ ಶೇರ್ ಮಾಡ್ಕೋಬೇಕಾಗಿತ್ತು. ಇದನ್ನ ಹೇಳ್ಬೋದಾ ಗ್ರೂಪ್ ಅಲ್ಲಿ ಇಲ್ವಾ ಗೊತ್ತಿಲ್ಲ. ನೀವು ಪರ್ಮಿಷನ್ ಕೊಟ್ರೆ ಇದನ್ನ ನಾನು ಎಲ್ರು ಇಷ್ಟ ದಿನ ನನ್ ಮನಸ್ಸಲ್ಲೇ ಕೊರಿತಾ ಇತ್ತು ಹೇಳ್ಕೋಬೇಕು ಅಂತ. ಪ್ರಾಣಿಗಳ ಬಗ್ಗೆ ಏನಿದ್ರು ಸರಿ ಹೇಳ್ಬಿಡಿ. ಅದು ಎಸ್ಪೆಷಲಿ ನಮ್ಗೆ ನಮ್ ಫ್ಯಾಮಿಲಿಗೆ ನಾಯಿ ಅಂದ್ರೆ ಬಹಳ ಇಷ್ಟ. ಸೊ ಹಾಗಾಗಿ ಈ ಜನಗಳು ನಡ್ಕೊಳ್ಳೋದ್ರಲ್ಲಿ ನಮ್ಮ ಊರುಗಳಲ್ಲಾಗ್ಲಿ ಅಕ್ಕಪಕ್ಕ ಅದ್ರ ಬಗ್ಗೆ ತುಂಬಾ ತುಂಬಾ ಹಿಂಸೆ ಕೊಡೋದು ಅದನ್ನೆಲ್ಲ ನೋಡಿದಾಗ ಸಿಕ್ಕಾಪಟ್ಟೆ ಮನ್ಸು ನೋವಾಗ್ತಿತ್ತು. ಬಟ್ ಇದನ್ನ ಯಾವ ರೀತಿ ತಿಳಿಸಿ ಹೇಳಕ್ ಹೋದ್ರೆ ನಮ್ಗೆ ಉಲ್ಟಾ ಹೇಳ್ತಾರ ಅವ್ರು. ಸೊ ಹಾಗಾಗಿ ನಾನ್ ಎಲ್ರ ಹತ್ರನು ಕೇಳ್ಕೊಳ್ಳೋದು ಏನಂತ ಅಂದ್ರೆ ಯಾವ ಪ್ರಾಣಿನೂ ನಮ್ಗೆ ಅದಾಗದೆ ಕಚ್ಚಕ್ ಬರಲ್ಲ ಅಥವಾ ಅದನ್ನ ನಮ್ಮನ್ನ ಹಿಂಸೆ ಮಾಡ್ಬೇಕು ಅನ್ನೋದು ಅದಕ್ಕಿರಲ್ಲ. ಅದಕ್ಕೂ ನಮ್ಗೆ ಎಷ್ಟು ಭಯ ಇರುತ್ತೆ, ಅದಕ್ಕೂ ನಮ್ಮನ್ನ ನೋಡಿದ್ರೆ ಅಷ್ಟೇ, ಮನುಷ್ಯರು ನೋಡಿದ್ರೆ ಅಷ್ಟೇ ಭಯ ಇರುತ್ತೆ. ಎಲ್ಲಾ ಪ್ರಾಣಿಗಳಿಗೂ ಅಷ್ಟೇನೆ ನೋಡಿದ್ರು ಭಯ ಇರುತ್ತೆ. ನಮ್ಗೆ ಹುಲಿ ನೋಡಿದಾಗ ಹೆಂಗ್ ಭಯ ಆಗುತ್ತೆ, ಹುಲಿಗೆ ನಮ್ಮನ್ನ ನೋಡಿದ್ರು ಭಯ ಇರುತ್ತೆ. ಬಟ್ ನಾವ್ ಅದಕ್ಕೆ ಏನಾದ್ರು ಹಿಂಸೆ ಮಾಡ್ತೀವಿ ಅಂದಾಗ ಅಷ್ಟೇ ಅದನ್ನ ನಮ್ಮನ್ನ ಇದ್ ಮಾಡಕ್ ಬರುತ್ತೆ ಅಷ್ಟೇನೆ. ಸೊ ನಮ್ಗೆ ನಾಯಿಗಳಿಂದ ಬಹಳ ಉಪಯೋಗ ಇದೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ನಾವು ನಮ್ಮನ್ನ ರಕ್ಷಿಸ್ಕೊಳ್ಳೋದಕ್ಕೆ ಉಪಯೋಗಿಸ್ಕೋತೀವಿ ಅದನ್ನ. ಒಬ್ಬ ಟೆರರಿಸ್ಟ್ ಕಂಡಿಡಿಯಕ್ಕೆ, ಒಂದು ಬಾಂಬ್ ಕಂಡಿಡಿಯೋದಕ್ಕೆ, ಪ್ರತಿಯೊಂದಕ್ಕೂ ಉಪಯೋಗ ಇದೆ ನಮ್ಗೆ ನಾಯಿಗಳಿಂದ. ನಾನ್ ಹೇಳೋದೇನು ಅಂತ ಅಂದ್ರೆ ಅಟ್ಲೀಸ್ಟ್ ನಿಮ್ಮಲ್ಲಿ ನೀವ್ ಅದಕ್ಕೋಸ್ಕರ ಸಪ್ರೇಟ್ ಮಾಡಿ ಹಾಕಿ ಅಂತ ನಾನೇನ್ ಹೇಳಲ್ಲ. ಬೀದಿ ನಾಯಿ ಪಾಪ ಸಾಕಿರೋರಂತೂ ನೋಡ್ಕೋತಾರೆ. ಬೀದಿ ನಾಯಿಗಳು ನಿಮ್ ಅಕ್ಕಪಕ್ಕ ಇರೋಕೆ ನಾನ್ ಎಲ್ಲರ ಹತ್ರ ಒಂದ್ ರಿಕ್ವೆಸ್ಟ್ ಕೇಳ್ಕೊಳ್ಳೋದು, ಡಸ್ಟ್ ಬಿನ್ ಹಾಕೋದ್ರ ಬದಲಿಗೆ ಅಟ್ಲೀಸ್ಟ್ ಎಲ್ಲೋ ಒಂದ್ ಕಡೆ ಒಂದ್ ಸ್ವಲ್ಪ ಹಾಕಿದ್ರೆ ಅಟ್ಲೀಸ್ಟ್ ಒಂದ್ ಸ್ವಲ್ಪ ಪ್ರಾಣಿ ಪಕ್ಷಿಗಳಿಗೆ ಸ್ವಲ್ಪ ಒಂದ್ ಯಾವ್ದೋ ಪ್ಲಾಸ್ಟಿಕ್ ಬೌಲ್ ಇರುತ್ತೆ, ಪ್ಲಾಸ್ಟಿಕ್ ಉಪಯೋಗಿಸೋದ್ ಬೇಡಿ. ನಿಮ್ ಹತ್ರ ಯಾವ್ದಾದ್ರು ಹಳೆ ಪಾತ್ರೆ ಇದ್ರೆ ಯಾವ್ದ್ರಲ್ಲಾದ್ರೂ ಸ್ವಲ್ಪ ನೀರು ಅಥವಾ ಏನೋ ಉಳ್ದಿರೋದನ್ನ ಇಟ್ರೆ ಸ್ವಲ್ಪ ಅದು ಒಂದ್ ಜೀವ ಬದುಕುತ್ತೆ. ನಂದು ಮನಸ್ಸರ ಅನಿಸಿಕೆ ಏನಂತ ಅಂದ್ರೆ ಈ ಭೂಮಿ ಮೇಲೆ ಮನುಷ್ಯ ಮಾತ್ರ ಬದುಕಕ್ಕೆ ದೇವರು ಅವಕಾಶ ಕೊಟ್ಟಿಲ್ಲ. ಎಲ್ಲಾ ಪ್ರಾಣಿ ಎಲ್ಲಾ ಜೀವಿಗಳು ಬದುಕಕ್ಕೆ ಅವಕಾಶ ಇದೆ. ಬಟ್ ನಾವು ಮನುಷ್ಯರು ಏನ್ ಮಾಡ್ತೀವಿ ಅಂತಂದ್ರೆ ನಾನ್ ಮಾತ್ರ ಇರ್ಬೇಕು, ನಾನೇ ಬುದ್ಧಿಶಕ್ತಿ ಇರೋ ಜೀವಿ, ನಾನೇ ಬುದ್ಧಿಜೀವಿ, ನಾನೇ ತುಂಬಾ ಇಂಟೆಲಿಜೆಂಟು, ನನಗ್ ಮಾತ್ರ ಎಲ್ಲ ಬೇಕು ಅನ್ನೋ ಇದ್ರಲ್ಲಿ ಏನ್ ಮಾಡ್ತೀವಿ, ಎಲ್ಲಾ ಪ್ರಾಣಿ ಪಕ್ಷಿಗಳನ್ನು ದೂರ 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 ಮಾಡ್ಕೊಂಡು ನಿಧಾನಕ್ಕೆ ಹೋಗ್ತಾ ಇದೀವಿ. ಸೊ ಹಾಗಾಗಿ ಅಟ್ಲೀಸ್ಟ್ ಇರೋಂತ ಇದನ್ನ ಪ್ರಾಣಿ ಪಕ್ಷಿಗಳನ್ನ ಉಳಿಸ್ಕೊಳ್ಳೋಣ. ಈಗ ನಮ್ಮ ಇದು ಕೋರ್ಟ್ ಅಲ್ಲಿ ಕೂಡ ಬಂದಿದೆಯಲ್ಲ, ಸೊ ಅವಕ್ಕೆಲ್ಲ ದಯಮಾನ ಕೊಡ್ಬೇಕು ಅದೆಲ್ಲ ಕೇಳಿದಾಗ ಸಿಕ್ಕಾಪಟ್ಟೆ ಕಣ್ಣೀರ್ ಹಾಕಿದೀನಿ ಅದನ್ನೆಲ್ಲ ಕೇಳಿಸ್ಕೊಂಡು. ಬಟ್ ಯಾರ ಜೊತೆ ಎಕ್ಸ್ಪ್ರೆಸ್ ಮಾಡ್ಕೊಳಕ್ ಆಗ್ತಿರ್ಲಿಲ್ಲ ನನಗೆ. ಹಂಗಾಗಿ ಅಟ್ಲೀಸ್ಟ್ ಈಗ ನಾಯಿ ಸಾಕ್ಬಾರ್ದು ಅಂತ ಬೀದಿ ನಾಯಿಗಳು ಊಟ ಹಾಕ್ಬಾರ್ದು ಅಂತಾನು ಅಂತಾರೆ. ನಾನೊಂದು ಎಕ್ಸಾಂಪಲ್ ಕೊಡೋದು, ಹಿಂದೆ ನಾವು ನೋಡಿರೋ ಪ್ರಕಾರ ನಮ್ ತಾಯಿ ಮನೆಯಲ್ಲಿ ಹಳ್ಳಿ ಅಲ್ಲಿ ಊಟ ಮಾಡಕ್ ಕೂತಿರ್ಬೇಕಾದ್ರೆ ಫಸ್ಟ್ ಒಂದ್ ನಾಯಿ ಬಂದ್ ಕೂತ್ಕೊಂಡ್ರೆ ಒಂದ್ ತುತ್ತು ಹಾಕೋರು, ಭೂಮಿಗೊಂದ್ ತುತ್ತು ಇಡೋರು, ನಾಯಿಗೊಂದ್ ತುತ್ತು ಇಡೋರು, ಆಮೇಲೆ ಊಟ ಮಾಡೋರು. ಅವ್ರದ್ದೆಲ್ಲ ಎಷ್ಟು ಕಲ್ಚರ್, ಎಷ್ಟು ನೋಡಿ ನಾವ್ ಅದನ್ನೆಲ್ಲ ಫಾಲೋ ಮಾಡ್ಬೇಕು. ನಾವೀಗ ಅದನ್ನೆಲ್ಲ ಬಿಟ್ಟೇ ಬಿಟ್ಟಿದೀವಿ, ಅದನ್ನ ಏನು ಮಾಡಲ್ಲ. ತಗೊಂಡೋಗ್ಬೇಕಾದ್ರೆ ಡಸ್ಟ್ಬಿನ್ ಸುರಿತೀವಿ. ನಮ್ಮ ಮಕ್ಳು ಎಷ್ಟೇ ವೇಸ್ಟ್ ಮಾಡಿದ್ರು ನಮ್ಗೇನು ಚಿಂತೆ ಆಗಲ್ಲ.
ಎಷ್ಟು ಬೇಕಾದ್ರೂ ಡಸ್ಟ್ಬಿನ್ ತುಂಬ್ತೀವಿ ನಾವು. ಒಂದ್ ಪ್ರಾಣಿಗಂತೂ ತುಂಬಿದ್ರೆ ಅಟ್ಲೀಸ್ಟ್ ಹೊಟ್ಟೆ ತುಂಬ್ಕೊಳ್ಳುತ್ತೆ ಅದ್ರದ್ದು. ಅದೇನು ವಾಪಸ್ ನಮ್ಮ ಹತ್ರ ಏನೋ ರಿಟರ್ನ್ ಏನು ಕೇಳಲ್ಲ ನಮ್ಮ ಹತ್ರ. ನಮ್ಮ ಮಕ್ಳಾದ್ರೆ ಏನಾದ್ರು ಕೊಟ್ರೆ ರಿಟರ್ನ್ ಗಿಫ್ಟ್ ಕೇಳ್ತಾರೆ, ಬಟ್ ಮಕ್ಳದನ್ನ ಪ್ರಾಣಿಗಳದನ್ನೇನು ಕೇಳಲ್ಲ. ಹಂಗಾಗಿ ಅಟ್ಲೀಸ್ಟ್ ವೇಸ್ಟ್ ಏನಿರುತ್ತೆ ನಿಮ್ಮನೆ ಅವುಗಳಿಗೆ ಹಾಕಿ ಒಂದ್ ಜೀವ ಉಳಿಯುತ್ತೆ. ಬೀದಿ ನಾಯಿಗಳಿಗೆ ಹಾಕಿದ್ರೆ ಮೇಡಮ್ ಇನ್ನೊಂದ್ ಏನ್ ಉಪಯೋಗ ಅಂತ ನಾನ್ ಹೇಳೋದಂತಾರೆ, ನಾನ್ ಅನ್ಕೊಂಡಿರೋದು, ನಾವ್ ಯಾವ್ದೇ CC ಕ್ಯಾಮ್ರಾ ಹಾಕಿರ್ಲಿ ಮನೇಲಿ, ಕಳ್ರು ಬರ್ತಾರೆ ಇನ್ನೇನೋ ದರೋಡೆ ಆಗುತ್ತೆ ಅಂತ, CC ಕ್ಯಾಮ್ರಾ ಬರೀ ರೆಕಾರ್ಡ್ ಮಾಡ್ಕೊಳುತ್ತೆ ಅಷ್ಟೇ, ನಮ್ಗೆ ಯಾವ್ದೇ ಮುನ್ನೆಚ್ಚರಿಕೆ ಕೊಡಲ್ಲ. ಬಟ್ ಬೀದಿ ನಾಯಿಗಳು ಯಾರೇ ಹೊಸಬ್ರು ಬಂದ್ರು ಬೊಗಳುತ್ತವೆ. ನಾವ್ ಎಷ್ಟೇ ಗಾರ್ಡನ್ ಇದ್ರೆಗೆ ಹೋಗಿದ್ರು ನಾವ್ ಎಚ್ಚರಾಗ್ತೀವಿ. CC ಕ್ಯಾಮ್ರಾಗಳಿಗಿಂತ ಹೆಚ್ಚಾಗಿ ಕೆಲಸ ಮಾಡೋವು ಬೀದಿ ನಾಯಿಗಳು. ಸ್ವಲ್ಪ ಒಂದಿನ ಅಂತೂ ತನ್ನ ಹಾಕಿದ್ರೆ ಜೀವನ್ ಪರ್ಯಂತ ಮರೆಯಲ್ಲ. ನಾವು ಮನುಷ್ಯರು ಮರ್ತ್ ಬಿಡ್ತೀವಿ, ಬೇಕಾದ್ರೆ ಒಂದ್ ಮದ್ವೆ ಹೋಗ್ತೀವಿ, ಊಟ ಮಾಡ್ಕೊಂಡ್ ಮಾಡ್ತೀವಿ, 2 ದಿನ ಅಷ್ಟೇ, ಮತ್ ಮರ್ತ್ ಬಿಡ್ತೀವಿ. ಬಟ್ ಪ್ರಾಣಿಗಳು ಮರೆಯಲ್ಲ. ಹಾಗಾಗಿ ದಯವಿಟ್ಟು ಎಲ್ಲರಲ್ಲಿ ನನ್ನ ಕಳಕಳಿಯ ಮನವಿ, ಅಟ್ಲೀಸ್ಟ್ ನಿಮ್ಮನೆ ಏನ್ ವೇಸ್ಟ್ ಆಗಿರುತ್ತೆ ಅದನ್ನ ಡಸ್ಟ್ಬಿನ್ ಹಾಕೋದ್ರ ಬದಲಿಗೆ ಅದಕ್ಕೊಂದ್ ಸ್ವಲ್ಪ ಹಾಕಿ ಒಂದ್ ಜೀವನ ಆದ್ರೂ ಉಳಿಯುತ್ತೆ ಭೂಮಿ ಮೇಲೆ ಅಂತ ಅಷ್ಟೇ. ನಮಸ್ತೆ ಮೇಡಮ್, ಇದು ಹೇಳ್ಬೇಕಾಗಿತ್ತು. ಧನ್ಯವಾದಗಳು. ಅಕಸ್ಮಾತ್ ನನ್ನ ಮಾತಿಂದ ಯಾರಾದ್ರೂ ಬೇಜಾರಾಗಿದ್ರೆ ಕ್ಷಮಿಸಿ. ಇಲ್ಲ ಮೇಡಮ್, ಬೇಜಾರೇನಿಲ್ಲ. ಮೋಸ್ಟ್ಲಿ ನಾವೆಲ್ಲ ಇದನ್ನ ಅಳವಡಿಸ್ಕೊಂಡಿದೀವಿ. ಆ ಈ ಅಟ್ಲೀಸ್ಟ್ ಈ ವೇದಿಕೆಯಲ್ಲೂ ಇದು ಈ ವೇದಿಕೆಯಲ್ಲಿ ಇರೋರು ಎಲ್ರು ಆಲ್ಮೋಸ್ಟ್ ಇದನ್ನ ಪ್ರಾಣಿ ಪ್ರಿಯರೇ, ಇದನ್ನ ಅಳವಡಿಸ್ಕೊಂಡಿರ್ತೀವಿ. ಆದ್ರೂ ನೀವು ಹೇಳಿದ್ದು ಒಂದು ಒಳ್ಳೇದೇ ಆಯ್ತು. ಬೀದಿ ನಾಯಿ ನಿಜವಾಗ್ಲೂ ಮೇಡಮ್ ನಮ್ಗೆ ಒಂಥರ ಸೆಕ್ಯೂರಿಟಿ ಗಾರ್ಡ್ ಇದ್ದಂಗೆ. ನಾವು ಒಬ್ಬೊಬ್ರೆ ಹೋಗ್ತಾ ಇದ್ರೆ ಟೈಮ್ ಬೆಳಗಿನ ಜಾವ ಇರ್ಬೋದು, ರಾತ್ರಿ ಇರ್ಬೋದು, ನಮ್ ಜೊತೆನೆ ಬರುತ್ತೆ ಮೇಡಮ್ ಅದು. ನಾವ್ ಟೈಮ್ ಒಂದ್ ಬಿಸ್ಕೆಟ್ ಒಂದೇನು ಹಾಕ್ದೆ ಹೋಗ್ಲಿ, ನಾವು ಈ ಮನೆಯವರು ಅಂತ ಗೊತ್ತಾದ್ರೆ ನಿಜವಾಗ್ಲೂ ಅದು ಜೊತೆಗ್ ಬರುತ್ತೆ ಮೇಡಮ್. ಆಮೇಲೆ ನಾವ್ ಎಷ್ಟು ದೂರ ವಾಕ್ ಹೋಗ್ತೀವಿ ಅಷ್ಟು ದೂರ ಬರುತ್ತೆ ಮೇಡಮ್ ಅದು, ಎಲ್ಲೂ ನಮ್ ಬಿಟ್ಟು ಹೋಗಲ್ಲ. ಬರುತ್ತೆ. ಹೌದು, ನಾನು ಇದನ್ನೆಲ್ಲ ಅನುಭವಿಸಿದ್ದೀನಿ. ಆದ್ರೂ ನೀವು ಹೇಳಿದ್ದು ಒಳ್ಳೇದಾಯ್ತು. ಆಲ್ಮೋಸ್ಟ್ ನಾವೆಲ್ಲರೂ ಇದನ್ನ ಅಳವಡಿಸ್ಕೊಂಡಿದ್ದೀವಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ಹೇಳಿ ಮೇಡಮ್. ನಾನು ಮಾತಾಡ್ತೇನೆ. ಎಸ್, ತುಂಬಾ ಒಳ್ಳೆಯ ಅಂಶವನ್ನ ಗಮನಕ್ಕೆ ತಂದ್ರು ಸಿಂಧು ಮೇಡಮ್ ಅವರು. ನನ್ ಮನೆಯಲ್ಲಿ 3 ಬೆಕ್ಕಿದೆ. ನಾವು 7 ನಾಯಿಗೆ ಊಟ ಹಾಕ್ತೇವೆ. ಈ 7 ನಾಯಿ ಏನು ಅಂತಂದ್ರೆ, ಈ ಬೆಕ್ಕುಗಳೇನು, ಯಾರಾದ್ರೂ ನಮ್ಮ ಮನೇಲಿ ಬೆಕ್ಕು ಇದೆ ಅಂದ್ರೆ ಫಸ್ಟ್ ಹೇಳಿದ್ರೆ ಪರ್ಷಿಯನ್ ಅಂತ ಹೇಳ್ಕೊಂಡು, ಪರ್ಷಿಯನ್ ಅಲ್ಲ, ಲೋಕಲ್ ಮನೆಗೆ ಬಂದದ್ದು, ಅದನ್ನ ಸಾಕಿದ್ದು ಒಂದನ ಅದರ ಮರಿಗಳೆಲ್ಲಾಗಿ ಅದಿರತಕ್ಕಂಥದ್ದು. ಸೊ ಅದಕ್ಕೆ ಆಕ್ಚುಲಿ ವೆರಿ ಲಕ್ಸುರಿ. ಮತ್ತೆ ನಿನ್ನೆ ನಮ್ಮನೆಯವರು ಅಂತ ಇದ್ರು, ಈ ಬೆಕ್ಕುಗಳನ್ನ ಜನರು ತುಂಬಾ ಪ್ರೀತಿಯಿಂದ ಸಾಕಿದ್ರೆ ನೆಕ್ಸ್ಟ್ ಅವರು ಮನುಷ್ಯ ಜನ್ಮ ತಗೋತಾರೆ ಅಂತ. ಅದಕ್ಕೆ ನಾನಂದೆ, ಹಾಗಾದ್ರೆ ಆ ಮನೆಯಲ್ಲಿ ನಾವು ಹುಟ್ಟಿ ನಮ್ಮನ್ನ ಈ ಬೆಕ್ಕುಗಳು ಇಷ್ಟು ಪ್ರೀತಿ ಮಾಡಿದ್ರೆ ಸಾಕು ಅಂತ ಹೇಳತಕ್ಕಂಥದ್ದು. ಇನ್ನೊಂದು, ಈಗ ಬಹುಶಃ ನೀವು ಮಾತಾಡುವಾಗ ಇಲ್ಲಿ ಬೊಗಳೋ ಶಬ್ದ ಕೇಳಿತು ಅನ್ಸುತ್ತೆ. ಅದು ನನ್ನ ಮನೆಯ ಅಂದ್ರೆ ಬೀದಿ ನಾಯಿ, ಅಂದ್ರೆ ಪಕ್ಕದ ಮನೆಯವರು ತಂದಿದ್ದು. ಅವ್ರು ಏನು ಅಟೆನ್ಷನ್ ಕೊಡ್ತಾ ಇರ್ಲಿಲ್ಲ, ಅದಕ್ಕೊಂದು ನೀರು ಕೊಡ್ತಾ ಇರ್ಲಿಲ್ಲ, ಅದಕ್ಕೊಂದು ಊಟ ಹಾಕ್ತಾ ಇರ್ಲಿಲ್ಲ. ಅದಕ್ಕೋಸ್ಕರ ಆ ಮರಿಯನ್ನ ನಾವು ಊಟ ಎಲ್ಲ ಹಾಕ್ಲಿಕ್ಕೆ ಅದ್ ಮಳೆ ಬಂದ್ರೂ ಒಂದು ಒಳಕ್ಕೆ ಹಾಕ್ತಾ ಇರ್ಲಿಲ್ಲ ಅವರು. ಸೊ ಅದನ್ನ ನಾವು ಊಟ ಹಾಕೋದು ಮಾಡೋದು, ಅದನ್ನ ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಶುರು ಮಾಡಿದ್ವಿ. ಈಗ ಮೊನ್ನೆ ಅದನ್ನ ಅದಕ್ಕೆ ಫ್ಯಾಮಿಲಿ ಪ್ಲಾನಿಂಗ್ ಪ್ರೊಸೀಜರ್ ಅನ್ನು BBMPಗೆ ಅದು ಎಲ್ಲ ಕಳಿಸಿ ಮಾಡಿ ಅದಕ್ಕೆ ಪ್ರೊಸೀಜರ್ಸ್ ಆಯ್ತು. ತುಂಬಾ ಈಗ ಚಿಕ್ಕದಿತ್ತು, ತಗೊಂಡ್ ಬರುವಾಗ 6 ತಿಂಗಳ ಹಿಂಗೆ. ಇದು ಚೆನ್ನಾಗಿ ಬಂದಿದೆ. ಒಂದೇನಂದ್ರೆ, ನಾವು ಹೊರಗೆಯಿಂದ ಬಂದ ತಕ್ಷಣ ನಮ್ ಕಾಲನ್ನ ಹಿಂಗ್ ತಪ್ಕೊಳ್ತೆ, ಅದು ಹಿಂಗೆ ತಪ್ಕೊಳ್ಳೋದು ಅಷ್ಟು ಇದು. ಜೊತೆಗೆ ತಾವು ಹೇಳಿದಂಗೆ ಯಾರನ್ನ ಇಲ್ಲಿ ಬರ್ಲಿಕ್ಕೆ ಬಿಡುದಿಲ್ಲ. ಸೊ ಬಹಳ ಚೆನ್ನಾಗಿದೆ. ತಂದವ್ರು ಏನು ಹಾಕದಿದ್ರು ನಾವಿಲ್ಲಿ 3 ಜನ ಬೇರೆ ನೇಬರ್ಸ್ ಇದ್ದೇವೆ. ನಾವು ಮತ್ತೆ ಇನ್ನೂ 2 ಫ್ಯಾಮಿಲಿಗಳು ಅದಕ್ಕೆ ಊಟವನ್ನ ಹಾಕ್ತಾರೆ. ಸೊ ಆತರ. ಇನ್ನೊಂದು ನಾನು ಹೇಳಲಿಕ್ಕೆ ಇಷ್ಟ ಏನ್ ಪಡ್ತೇನೆಂದ್ರೆ, ಎಲ್ಲರ ಮನೇಲಿ ಪರ್ಷಿಯನ್ ಕ್ಯಾಟ್ ಅಂತಾರೆ, ಬೇಕಾದಷ್ಟು ವೆರೈಟಿ ಆಫ್ ಡಾಗ್ಸ್ ಅನ್ನ ಸಾಕ್ತಾರೆ ಕೋಟಿಗಟ್ಲೆ. ಅದಕ್ಕೆ ದಿನ 2 kg ಮಾಂಸ, 5 kg ಮಾಂಸ ಅಂತ ತಂದು ಹಾಕ್ತಾರೆ. ಅದರ ಬದ್ಲಿಗೆ ಒಂದೊಂದು ಈ ನಾಯಿಗಳನ್ನೇ ಕಟ್ಕೊಂಡು ಅವರಿಗೆ ನಿಜವಾದ ಡಿಸಿಪ್ಲಿನ್ ಅನ್ನ ಕಳ್ಸಿದ್ರೆ ಅವ್ರು ನಮ್ಮನ್ನ ಪ್ರೊಟೆಕ್ಟ್ ಮಾಡ್ತಾರೆ. ಅದು ನಾವು ಪ್ರಾಣಿ ರಕ್ಷಣೆಯನ್ನ ಮಾಡಿದಂಗ ಆಗುದು. ಬೀದಿ ನಾಯಿಗಳಿಗೆ ಊಟ ಹಾಕಿದ್ರೆ ಈಗ ಹಾಕಬಾರ್ದು ಅಂತ ಕಾನೂನು ಬಂದಿದೆ. ಯಾಕಂತಂದ್ರೆ ನಾನು ಒಂದ್ಸಲ ನೋಡ್ದೆ, ಬೆಳಗ್ಗೆ ನಾನು ಜರ್ನಿ ಮಾಡುವಾಗ ಒಂದು ಲೇಡಿ ಸ್ಕೂಟ್ರಲ್ಲಿ ತುಂಬಾ ಹಸಿ ಮಾಂಸವನ್ನ ತಗೊಂಡ್ ಬಂದು ಬೀದಿ ಹಾಕ್ತಾ ಇದ್ರು. ಅದ್ರಲ್ಲಿ ಇಟ್ ಇಸ್ ವೆರಿ ಡೇಂಜರಸ್. ಯಾಕಂತಂದ್ರೆ
ಹಸಿ ಮಾಂಸದ ರುಚಿಯನ್ನ ನಾಯಿಗಳಿಗೆ ಕೊಡಬಾರ್ದು ಆಕ್ಚುಲಿ. ಅಂತ ನಾಯಿಗಳು ಮಕ್ಕಳನ್ನ ಕೊಲ್ತಾ ಇದ್ದಾವೆ, ಜನಗಳಿಗೆ ಕಚ್ಚುತ್ತಾರೆ. ಯಾಕಂತಂದ್ರೆ ಆ ಬ್ಲಡ್ ಸ್ಮೆಲ್ ಇದೆಯಲ್ಲ, ಅದರ ರುಚಿ ಅದು ಮಾಡಬಾರ್ದು. ಸೊ ಈ ತರ ಫುಡ್ ಹಾಕೋದು ಅಂತ ಹೇಳಿದ್ರೆ ಸರಿಯಾದ ಜ್ಞಾನ ಇಲ್ಲದೇನು ಫುಡ್ ಹಾಕೋರಿದ್ದಾರೆ, ಹಳಸಿದನ್ನ ಹಾಕೋರಿದ್ದಾರೆ, ಬಿಸಾಡುದನ್ನ ಅಂತದಲ್ಲ. ನಮ್ಮ ಮನೇಲಿ ನಾವು ಹಳಸಿದನ್ನ ಹಾಕೋದಿಲ್ಲ. ನಾಯಿಗೇನೆ ಒಂದು ಕುಕ್ಕರಲ್ಲಿ ಅನ್ನ ಮಾಡಿ, ಅಂದ್ರೆ ಯಾಕೆ ಅದನ್ನ ಬೇರೆ ಮಾಡ್ತೇವೆ ಅಂದ್ರೆ ಅದಕ್ಕೆ ಸ್ವಲ್ಪ ಕಮ್ಮಿ ಖರ್ಚಿನ ಅಕ್ಕಿಯನ್ನ ನಾವು ಹಳ್ಳಿಯಿಂದ ತರ್ತೇವೆ. ಸೊ ಅದಕ್ಕೆ ಸಪರೇಟ್ ಆಗಿ ಅನ್ನ ಮಾಡಿ ಎಲ್ಲ ಮಾಡಿ ಹಾಲು ಮೊಸರು ಎಲ್ಲವನ್ನ ಹಾಕಿ ಕಲಸಿ ಕೊಡತಕ್ಕಂಥದ್ದು. ಅದಕ್ಕೆ ಉಪ್ಪು ಹಾಕೋದಿಲ್ಲ ಅಲ್ಲ ಮೇಡಮ್? ಉಪ್ಪು ಖಾರ ಹಾಕ್ಬಾರ್ದು, ಉಪ್ಪು ಖಾರ ಹುಳಿ ಹಾಕ್ಬಾರ್ದು. ಮತ್ತೆ ಜೊತೆಗೆ ಸ್ವೀಟನ್ನು ಕೊಡ್ಬಾರ್ದು. ಇಲ್ಲ ಹಾಕ್ಬಾರ್ದು, ಸ್ವೀಟ್ ಕೊಡಬಾರ್ದು. ಹೀಗೆ ನಾವು ಹಾಕ್ತಾ ಇದ್ದೇವೆ. ಇದರಲ್ಲಿ 6 ನಾಯಿ ನನ್ನ ಮಗಳ ಮನೆಯ ಬೀದಿಯಲ್ಲಿರೋದು. ನಮ್ಮ ಮನೆಯವ್ರ ಮೇನ್ ಬೀದಿಗೆ ಬರುವುದೇ ಇಲ್ಲ. ಸೊ ನನ್ನ ಮಗಳು ಕಂಪನಿಯಿಂದ ಬಂದು ನನ್ನ ಮನೆಗೆ ಬಂದು ನಾನು ಪ್ಯಾಕ್ ಮಾಡಿಟ್ಟಿರ್ತೇನೆ. ನನ್ನ 3 ಕಿಲೋಮೀಟರ್ದಲ್ಲಿ ನನ್ನ ಮಗಳ ಮನೆ ಇದೆ, ಅವಳು ಅಲ್ಲಿ ತಕೊಂಡು ಹೋಗಿ ಅದಕ್ಕೆ ಹಾಕ್ತಾಳೆ. ಅದು ಮಾತ್ರ ಅಲ್ಲ, ಒಂದು ಯಾವ್ದೋ ಹೊಟ್ಟೆಯಲ್ಲಿ ಹುಳ ಬಂತು ಎಲ್ಲ ನೋಡಿದ್ರೆ ಅವಳು ಬೀದಿ ನಾಯಿನ ತಕೊಂಡ್ ಬಂದು ಅವ್ರದ್ದು ಔಷಧಿ ಕೊಡ್ತಾಳೆ, ಎಲ್ಲ ಮಾಡ್ತಾಳೆ. ಮತ್ತೆ ಏನಾದ್ರೂ ಪೆಟ್ಟಾಯ್ತಂದ್ರೆ ಮನೆಗೆ ತಕೊಂಡ್ ಬಂದು ಅದಕ್ಕೆ ಟ್ರೀಟ್ಮೆಂಟ್ ಮಾಡ್ತಾಳೆ. ಸೊ ನಾವೇನ್ ಹೇಳುದಂದ್ರೆ ಈ ಎಂತೆಂತ ಬ್ರಾಂಡೆಡ್ ನಾಯಿಗಳನ್ನ ಸಾಕೋದಕ್ಕಿಂತ ಈ ನಾಯಿಗಳಿಗೆ ಕಟ್ಟಿಕೊಳ್ಳಿ, ಏನು ಮಾಡಲ್ಲ. ಅದಕ್ಕೆ ಒಳ್ಳೆ ಡಿಸಿಪ್ಲಿನ್. ಪಕ್ಕದವ್ರಿಗೆ ಹೇಳ್ತಾ ಇದ್ದೆ, ಅವ್ರ ಬೀದಿ ನಾಯಿ ಬೀದಿ ಬಿಲ್ ಕ್ಲಿಂಟನ್ ವಾಸ್ ಎ ಚೈಲ್ಡ್ ಲೇಬರ್. ಅವ್ರದ್ದೇ ನಾನು ಉದಾಹರಣೆ ಕೊಟ್ಟೆ. ಬೀದಿ ಅಂತ ಯಾಕಂತೀರಾ? ಬೀದಿನ ಯಾಕೆ ತಂದ್ರಿ ನೀವು ಮನೆಗೆ? ಬೀದಿ ನಾಯಿ ಅಂತ ಗೊತ್ತಿದ್ಮೇಲೆ ಆ ಮರಿನ ಯಾಕೆ ತಂದ್ರಿ ನೀವು ಅಂತ ಹೇಳ್ಕೊಂಡು. ಬಟ್ ಅದಕ್ಕೊಂದು ಪುಣ್ಯ ನಾವೆಲ್ಲರೂ ಹಾಕ್ತೇವೆ, ಅದು ಚೆನ್ನಾಗಿದೆ, ಈಗ ದೊಡ್ಡದಾಗಿದೆ. ಆಗದಿಂದ ಅದು ಬೊಗಳ್ತಾ ಇತ್ತು. ಬಹುಶಃ ನಿಮ್ಗೆಲ್ಲ ಅದರ ಶಬ್ದ ಕೇಳಿ. ಥ್ಯಾಂಕ್ ಯು ರೇವತಿ ಮೇಡಮ್, ನಿಮ್ ಮಾತ್ ಕೇಳಿ ಬಹಳ ಖುಷಿ ಆಯ್ತು. ಆಮೇಲೆ ಜೊತೆಗೆ ಇನ್ನೊಂದ್ ವಿಚಾರ ಏನು ಅಂತ ಅಂದ್ರೆ ಮೇಡಮ್, ನಮ್ಮನೇಲೂ ಇದೆ, ಬಟ್ ನಮಗ್ ಗೊತ್ತಿರ್ಲಿಲ್ಲ ಅವಾಗ. ನನ್ ಮಗ ಲ್ಯಾಬ್ರಡಾರ್ ತಗೊಂಬಂದ್ ಇಟ್ಕೊಂಡಿದ್ದಾನೆ. ಆದ್ರೂ ನಾನು ಬೆಳಿಗ್ಗೆ ವಾಕ್ ಹೋಗ್ಬೇಕಾದ್ರೆ ಡೈಲಿ ರಾತ್ರಿ ಅನ್ನ ಮಾಡಿ ಇಡ್ತೀನಿ. ಬೆಳಿಗ್ಗೆ ಹೋದಾಗ ನಮ್ ಜೊತೆ ಬರೋ ನಾಯಿಗಳಿಗೆಲ್ಲ ಡೈಲಿ ಊಟ ಹಾಕ್ತೀನಿ. ನಿಮ್ ತರ ನಾನು ರೇಷನ್ ಅಕ್ಕಿನಲ್ಲಿ ಅನ್ನ ಮಾಡಿ ಹಾಲು ಅನ್ನ ಡೈಲಿ ಹಾಕ್ತೀನಿ, ಮೊಸರನ್ನ ಏನಾದ್ರು. ಎಲ್ರಿಗೂ ನಾನ್ ಹೇಳೋದೇನು ಅಂತಂದ್ರೆ, ನಾವೀಗ ಬೇರೆ ಬೇರೆ ಬ್ರ್ಯಾಂಡ್ ಇದು ನಾಯಿಗಳನ್ನ ತಂದು ಸಾಕ್ತಿವಲ್ವಾ, ಅದ್ರ ಬದಲಿಗೆ ನಮ್ ಇಂಡಿಯನ್ಸ್ ಡಾಗ್ ಇರುವಂತ ಸ್ಟ್ರೆಂತ್ ಮತ್ತೆ ಜೊತೆಗೆ ಅವಕ್ಕೆ ಮೇಂಟೆನೆನ್ಸ್ ಬಹಳ ಕಮ್ಮಿ. ಬೇರೆ ಜಾತಿ ನಾಯಿಗಳಿಗೆ ಬಹಳ ಜಾಸ್ತಿ ಮೇಂಟೆನೆನ್ಸ್, ನಮ್ ಇಂಡಿಯನ್ಸ್ ನಾಯಿಗಳಿಗೆ ಕಾಯಿಲೆನೂ ಕಮ್ಮಿ, ಮೇಂಟೆನೆನ್ಸ್ ಬಹಳ ಕಮ್ಮಿ ಮೇಡಮ್. ಅದಕ್ಕೆ ಹಂಗಾಗಿ ಬೇರೆ ಬ್ರೀಡ್ ತರೋರ್ ಇದ್ರೆ ದಯವಿಟ್ಟು ಅದನ್ನ ಇದ್ ಮಾಡಿ ನಮ್ ಇಂಡಿಯನ್ಸ್ ಬ್ರೀಡ್ ಗಳನ್ನ ಅಟ್ಲೀಸ್ಟ್ ಸಾಕಕ್ಕೆ ಪ್ರಯತ್ನ ಪಡಿ, ಮುಂದೆ ಸಾಕುವಂತವ್ರು. ಎಸ್ ಮ್ಯಾಮ್, ತುಂಬಾನೇ ಖುಷಿ ಆಯ್ತು ಮ್ಯಾಮ್. ಒಂದ್ ನಿಮಿಷ. ಈ ತಿರುವಣ್ಣಾಮಲೆಗೆ ಹೋದ್ವಲ್ಲ ಮೇಡಮ್, ಈ ಗಿರಿ ಪ್ರದಕ್ಷಿಣೆ ಮಾಡೋ ಜಾಗದಲ್ಲಿ ಎಷ್ಟು ಜನ ಅವರೇ ಬೇಡ್ಕೊಂಡ್ ತಿನ್ನೋರು, ಅವ್ರ ಹತ್ರ ನಾಯಿಗಳು ಅವ್ರನ್ನ ಎಷ್ಟು ಪ್ರೀತಿಯಿಂದ ಎಷ್ಟ್ ಚೆನ್ನಾಗಿ ಅವ್ರು ನೋಡ್ಕೊಳ್ತಾ ಇದ್ರು ಅಂದ್ರೆ ತುಂಬಾ ಒಂಥರ. ಇವರಿಗೆ ಕೊಟ್ಟ ಬೆಡ್ಶೀಟ್ ನಲ್ಲಿ ಮರದಲ್ಲಿ ಮಲಗಿದ್ದಾರೆ, ನಾಯಿ ಬೆಕ್ಕುಗಳು ಬೆಡ್ ಮೇಲೆ ಮಲಗಿದ್ದಾವೆ, ಜಮಖಾನದ ಮೇಲೆ ಮಲಗಿದ್ದಾವೆ. ಆತರ ಹಂಗೂ ಜನ ಇದ್ದಾರೆ, ಪ್ರಾಣಿ ಪ್ರಿಯರು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನೀವು ಕೊಟ್ಟ ಮಾಹಿತಿಗಾಗಿ ತುಂಬಾ ಧನ್ಯವಾದಗಳು ಮೇಡಮ್. ರೇವತಿ ಮೇಡಮ್, ನಿಮ್ಗೂ ಥ್ಯಾಂಕ್ ಯು ಮೇಡಮ್. ಲಾಸ್ಟ್ ಈಗ ಅನುರಾಧ ಮೇಡಮ್, ಇಷ್ಟು ಅನುರಾಧ ಮೇಡಮ್ ಅನಿಸಿಕೆ ತಗೊಂಡು ಕ್ಲೋಸ್ ಮಾಡೋಣ ಮೇಡಮ್. ನಮಸ್ತೆ ವೇದಾವತಿ ಮೇಡಮ್. ನಮಸ್ತೆ. ನಾನು ಅದೇ ಧ್ಯಾನದ್ದು ಬೆಳಗ್ಗೆ ಕ್ಲಾಸ್ ಅಲ್ಲೂ ಹೇಳ್ಕೊಂಡಿದ್ದೀನಿ. ಮತ್ತೆ ಧ್ಯಾನಕ್ಕೆ ಬಂದ್ಮೇಲೆ, ಮೊದ್ಲು ಧ್ಯಾನಕ್ಕೆ ಬರೋ ಮುಂಚೆ ಇರೋದಕ್ಕಿನ್ನ ಧ್ಯಾನಕ್ಕೆ ಬಂದ್ಮೇಲೆ ತುಂಬಾ ಬದಲಾವಣೆಗಳಾಗಿದ್ದಾವೆ. ನಮ್ಗೂ ಮನಸ್ಸಿಗೆ ಶಾಂತಿ ನೆಮ್ಮದಿ ಎಲ್ಲ ಸಿಕ್ಕಿದೆ. ಚೆನ್ನಾಗಾಗಿದೆ ಮೇಡಮ್. ಬೆಳಗ್ಗೆ ಎಲ್ಲ ಹಂಚ್ಕೊಂಡಿದ್ದೆ ನಾನು. ಈಗ ಟೈಮಿನ ಅಭಾವ ಅಂತಿದ್ದೀರಿ, ಒಂದು ಸಣ್ಣದೊಂದು ಹಾಡು ಹೇಳ್ತೀನಿ ಮೇಡಮ್. ಹೇಳಿ, ಚುಟುಕು ಸ್ವಲ್ಪ ಶಾರ್ಟ್ ಮಾಡಿ. ಆಯ್ತಾಯ್ತು. ಭಸ್ಮಭೂಷಿತಾಂಗ ಸಾಯಿ ಚಂದ್ರಶೇಖರ, ಭಸ್ಮಭೂಷಿತಾಂಗ ಸಾಯಿ ಚಂದ್ರಶೇಖರ, ಪಾಲನೇತ್ರ ಶೂಲಧಾರಿ ಸಾಯಿ ಶಂಕರ, ಪಾಲನೇತ್ರ ಶೂಲಧಾರಿ ಸಾಯಿ ಶಂಕರ, ಭಸ್ಮಭೂಷಿತಾಂಗ ಸಾಯಿ ಚಂದ್ರಶೇಖರ, ಸಾಮಗಾನ ಪ್ರಿಯಕರ ಸಾಯಿ ಶಂಕರ, ಸಾಮಗಾನ ಪ್ರಿಯಕರ ಸಾಯಿ ಶಂಕರ, ಹರ 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 ಶಿವ ಶಂಭೋ ನಟನ ಶೇಖರ, ಓಂ ಹರ 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 ಶಿವ ಶಂಭೋ ನಟನ ಶೇಖರ,
पर्तिवास साई देव साई शंकरा पर्तिवास साई देव साई शंकरा साई शंकरा सत्य साई शंकरा भस्मभूषितांग साई चंद्रशेखरा पालनेत्र शूलधारी साई शंकरा भस्मभूषितांग साई चंद्रशेखरा सामगान प्रियकरा साई शंकरा हर 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 शिव शंभो नटन शेखरा ओम हर 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 शिव शंभो नटन शेखरा पर्तिवास साई देव साई शंकरा पर्तिवास साई देव साई शंकरा साई शंकरा सत्य साई शंकरा साई शंकरा सत्य साई शंकरा ಭಸ್ಮಭೂಷಿತಾಂಗ ಸಾಯಿ ಚಂದ್ರಶೇಖರ. ಅವಕಾಶಕ್ಕಾಗಿ ಧನ್ಯವಾದಗಳು ಮೇಡಮ್. ಚೆನ್ನಾಗಿತ್ತು ಮೇಡಮ್, ಭಜನೆ ಚೆನ್ನಾಗಿತ್ತು. ಥ್ಯಾಂಕ್ ಯು, ಧನ್ಯವಾದಗಳು. ಥ್ಯಾಂಕ್ ಯು. ನಾಗರತ್ನಮ್ಮ ಮೇಡಮ್ ಮತ್ತೆ ಹ್ಯಾಂಡ್ ರೈಸ್ ಮಾಡಿದೀರಾ? ಹೌದು ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ. ಬೇಗ ಮುಗಿಸ್ಬೇಕು, ಟೈಮ್ ಆಯ್ತು. ಎಲ್ರು ನಾಯಿ ಬಗ್ಗೆ ಮಾತಾಡ್ತಿದ್ವಾ, ನನಗೊಂದು ವಿಷಯ ಜ್ಞಾಪಕ ಬಂತು, ಅದಕ್ಕೆ ಒಂದ್ ಚಿಟ್ಕ ಹೇಳ್ಬೇಡ ಅಂತ ಇದ್ ಮಾಡಿದೆ. ನಮ್ಮ ಮನೇಲಿ ಕೂಡ ಒಂದು ನಾಯಿ ಸಾಕಿದ್ರು. ನಿಯತ್ತಿಗೆ ಹೆಸರಾದ ಪ್ರಾಣಿನೇ ನಾಯಿ ಮೇಡಮ್ ಹೇಳ್ದಾಗೆ. ಅದ್ರೂ ಬೀದಿ ನಾಯಿ ಅಂದ್ಬಿಟ್ಟು ತುಂಬಾ ನೆಗ್ಲೆಕ್ಟ್ ಮಾಡ್ತಾರಲ್ವಾ. ಬೀದಿ ನಾಯಿಗಳಿಗೆ ಮೊದ್ಲು ಪ್ರಾಮುಖ್ಯತೆ ಕೊಡ್ಬೇಕು. ಯಾಕೆಂದ್ರೆ ಪಾಪ ಅದಕ್ಕೆ ಓನರೇ ಇಲ್ದೆ ಎಲ್ಲರನ್ನೂ ಇದ್ ಮಾಡ್ತಾ ಇರುತ್ತೆ. ಒಂದು ಜೊತೆಗೆ ನನ್ನ ತಮ್ಮ ಕೂಡ ತುಂಬಾ ಚೆನ್ನಾಗಿ ನಾಯಿಗಳಿಗೆ ತುಂಬಾ ಪ್ರೀತಿ ಪಡ್ತಾನೆ. ಪ್ಯಾಕೆಟ್ ಬಿಸ್ಕೆಟ್ಗಳು ತಗೊಂಬಂದು ಡೈಲಿ ಬೆಳಗ್ಗೆ ಅವ್ನು ಹಾಕೋಬೇಕಾದ್ರೆ ಅದನ್ನೇ ಮಾಡೋದು. ಯಾಕೆ ಅಂತಂದ್ರೆ ಅದೊಂಥರ ಇದು. ಜೊತೆಗೆ ಒಂದು ವಿಷಯ ಹೇಳ್ಬೇಕು ಅಂದ್ರೆ, ಕಪ್ಪು ನಾಯಿ ಇರುತ್ತಲ್ಲ, ಅದಾಗಿದ್ರೆ ಮನೆಗ್ ಬರೋದಾಗ್ಲಿ ನಮ್ ಕೈ ಸಿಗೋದಾಗ್ಲಿ ತುಂಬಾ ಒಂದು ಒಳ್ಳೆ ಕೆಲ್ಸಕ್ಕೋಸ್ಕರ, ಅದು ಮುಂದಿನ ಸೂಚನೆಗೋಸ್ಕರ ಸಿಗುತ್ತಂತೆ. ಕಪ್ಪು ನಾಯಿ ಮರಿ ಎಲ್ಲಾದ್ರೂ ಕಟ್ಟು ತಗೊಂಬಂದ್ ಸಾಕ್ಬೇಕು ಅಂತ ನಮ್ಮ ಮನೇಲಿ 3 ನಾಯಿಗೆ ಕಪ್ಪು ಸಾಕಿದ್ವಿ. ಅದು ಕಾಲಭೈರವನ ವಾಹನ. ಅದು ಸಿಗ್ಬೇಕಾದ್ರೂ ನಮ್ಗೇನೋ ಒಂದು ಸೂಚನೆ ಇರುತ್ತೆ ಅಂತಾನೆ ಸಿಗೋದಂತೆ. ಅದನ್ನ ಹೇಳಕ್ ಮಾತಾಡ್ದೆ ಮೇಡಮ್, ಅಷ್ಟೇನೆ. ಕಾಲಭೈರವನ ವಾಹನ ಕಪ್ಪು ನಾಯಿ. ನಮ್ಮನೇಲೂ ಅಷ್ಟೇನೆ, ಅದಕ್ಕೋಸ್ಕರ ಅಂತಾನೆ ಬಿಸ್ಕೆಟ್ಸ್ಗಳು ತಗೊಳ್ತಾರೆ. ಥ್ಯಾಂಕ್ ಯು ಮೇಡಮ್, ಧನ್ಯವಾದಗಳು. ಗೀತಾ ಮೇಡಮ್. ಎಸ್ ಮ್ಯಾಮ್, ತುಂಬಾ ಟೈಮ್ ಆಗಿದೆ, ಬಟ್ ನಾನು ಒಂದೇ ನಿಮಿಷ ಮಾತಾಡ್ಬಿಡ್ತೀನಿ. ತುಂಬಾ ಖುಷಿ ಆಗ್ತಿದೆ ಇವತ್ತು. ಎಸ್, ಓಕೆ, ಥ್ಯಾಂಕ್ ಯು ಸೋ ಮಚ್ ಅವಕಾಶಕ್ಕಾಗಿ. ಇಲ್ಲಿ ಮಹಾವತಾರ್ ಫೌಂಡೇಶನ್ ಅಲ್ಲಿ ಎಷ್ಟು ಖುಷಿ ಆನಂದ ಅಂತ ಹೇಳಿದ್ರೆ ಅದು ಹೇಳಕ್ಕೆ ಸಾಧ್ಯ ಇಲ್ಲ ಅಂತಾನೆ ಹೇಳ್ಬೋದು. ಅತ್ಯುತ್ತಮವಾದ ವೇದಿಕೆಯನ್ನು ಕಲ್ಪಿಸಿಕೊಟ್ಟಂತ ನಿಮ್ಮೆಲ್ಲರ ಪ್ರೀತಿಯ ಗುರುಗಳಾದಂಥ ರಂಗನಾಥ್ ಸರ್ಗೂ ಧನ್ಯವಾದಗಳನ್ನು ತಿಳಿಸುತ್ತಾ, ಮಾಸ್ಟರ್ಸ್ ಇನ್ನೊಂದು ವಿಷಯ ಏನಪ್ಪ ಅಂದ್ರೆ, ನೆಕ್ಸ್ಟು ನಾವು ಯಾವಾಗ್ಲೂ ವೇದಿಕೆಯಲ್ಲಿ ಮಾತಾಡಿ ಅಂತ ಹೇಳ್ತಾನೆ ಇರ್ತೀವಿ. ಮುಂದಿನ ದಿನಗಳಲ್ಲಿ ಆ ಥರ ಹೇಳೋದೇ ಬೇಡ. 4 ಇಲ್ಲ ಅಂದರೆ 5 ಮಾಸ್ಟರ್ಸ್ಗೆ ಅವಕಾಶ ಇರುತ್ತೆ. ಫುಲ್ ಡೀಟೇಲ್ಸ್ ಅವರು ಎಷ್ಟು ದಿನ ಆಯಿತು ಧ್ಯಾನಕ್ಕೆ ಬಂದು, ಧ್ಯಾನದಿಂದ ಏನು ಕಲ್ತ್ಕೊಂಡಿದ್ದಾರೆ, ಏನು ಪಡ್ಕೊಂಡಿದ್ದಾರೆ, ಯಾವ ವೇದಿಕೆಯಲ್ಲಿದ್ದರು ಅಂತ ಹೇಳ್ಬಿಟ್ಟು 10 ರಿಂದ 12 ನಿಮಿಷ ಒಬ್ಬೊಬ್ಬ ಮಾಸ್ಟರ್ಸ್ಗೆ ಅವಕಾಶ. ಏಕೆಂದರೆ ಅಲ್ಲಿ ತುಂಬಾ ಅವ್ರ ಬಗ್ಗೆ ಆಳವಾಗಿ ಹೇಳ್ಕೊಂಡಂಗೆ ಆಗುತ್ತೆ. ನೆಕ್ಸ್ಟ್ ಇನ್ನೊಂದೇನಪ್ಪ ಅಂದರೆ, ನಮಗೆ ಒಂದು ಲಾಭ ಅಂತಲೇ ಅನ್ಕೋಬೋದು. ಸಮಗ್ರ ಜೀವನ ಶೈಲಿಗೆ ಅವ್ರನ್ನ ರೆಡಿ ಮಾಡ್ದಂಗೆ ಆಗುತ್ತೆ ನಾವು, ಅಲ್ವಾ? ಓಕೆ ಅನ್ನೋದಾದರೆ ಡನ್ ಅಂತ ನೀವು ಮೆಸೇಜ್ ಹಾಕಿದ್ರೆ ನನಗೆ ಓಕೆ ಅಂತ ಅನಿಸುತ್ತೆ. ಏಕೆಂದರೆ 5 ಮಾಸ್ಟರ್ಗೆ ತಪ್ಪಿದರೆ 4 ಮಾಸ್ಟರ್ಸ್ಗೆ 10 ನಿಮಿಷ ಇಲ್ಲದ್ರೆ 12 ನಿಮಿಷ ಅನ್ನೋದಾದರೆ ಅವ್ರ ಬಗ್ಗೆ ಆಳವಾಗಿ ಈ ವಾರ ಹೇಳ್ಕೊಳೋಕ್ಕೆ ಅವಕಾಶ ಇರುತ್ತೆ. ನೆಕ್ಸ್ಟು ಶುಕ್ರವಾರ ಬರುವಾಗ ಸಮಗ್ರ ಜೀವನ ಶೈಲಿಗೆ ಅವ್ರನ್ನ ಒಂದು ಮಾಸ್ಟರ್ ಆಗಿ ಸಹ ನಾವು ರೆಡಿ ಮಾಡಲಿಕ್ಕೂ ಸಹ ಒಂದು ಹೆಲ್ಪ್ ಆಗುತ್ತೆ ಅನ್ನೋದೊಂದು ಉದ್ದೇಶ. ಹಾಗಾಗಿ ಎಲ್ಲರೂ ಒಂದು 2-3 ಮಾಸ್ಟರ್ಸ್ ಓಕೆ ಅಂತ ಡನ್ ಅಂತ ಮೆಸೇಜ್ ಹಾಕಿದ್ದಾರೆ. ನನ್ನ ನಂಬರ್ ನಿಮ್ಮ ಕಡೆಗೆ ಎಲ್ಲರ ಕಡೆ ಇದೆ ಅಂತ ನಾನು ಭಾವಿಸ್ತಾ, ಮುಂದಿನ ದಿನಗಳಲ್ಲಿ ಯಾರು ಅವ್ರ 4 ಮಾಸ್ಟರ್ಸ್ ಮುಂದಿನ ಶನಿವಾರ ಅಂತ ನನಗೆ ಮೆಸೇಜ್ ಹಾಕಿ, ಮೇಡಮ್ ನಾನು ಬರ್ತೀನಿ ಈ ಶನಿವಾರ ಅಂತ ಹೇಳಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಸಹಕಾರಕ್ಕೆ ನಾನಂತೂ ತುಂಬಾ ಆಭಾರಿಯಾಗಿದ್ದೇನೆ. ಅದೇ ರೀತಿ ಇಲ್ಲಿ ಇವತ್ತು ಕೋವಸ್ಟ್ ಆಗಿ ವರ್ಕ್ ಮಾಡಿದಂತಹ ವೇದವತಿ ಅಮ್ಮ ಹಾಗೆ ಶೈಲಜಾ ಮೇಡಮ್ಗೂ ಇಲ್ಲಿ ತನಕ ಸಹನೆಯಿಂದ ಕೂತು ಹಾಡು, ಕತೆ, ಕವನಗಳನ್ನಾಗಿರ್ಬೋದು ನಿಮ್ಮ ಮತ್ತು ಇಲ್ಲಿ ಬಂದು ವೇದಿಕೆಯಲ್ಲಿ ಏನು ಪಡ್ಕೊಂಡಿರ ಅದನ್ನೆಲ್ಲ ಶೇರಿಂಗ್ ಮಾಡ್ಕೊಳಕ್ಕೆ ಸಹ ಅವಕಾಶ ಇತ್ತು. ಕೇಳಿಸಿಕೊಂಡಂಥ ಮಾಸ್ಟರ್ಸ್ಗೆ ಮತ್ತು ಹೇಳಿದಂಥ ಮಾಸ್ಟರ್ಸ್ಗೆ ಎಲ್ಲರಿಗೂ ಕೃತಜ್ಞತೆಯನ್ನು ತಿಳಿಸುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಸಂಪನ್ನಗೊಳಿಸೋಣ. ಧನ್ಯವಾದಗಳು ಮಾಸ್ಟರ್ಸ್, ಧನ್ಯವಾದಗಳು.